ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಲೆಕ್ಚರ್ ಅಲ್ಲಿ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಅವರ್ ಲೆಕ್ಚರ್ ನಂಬರ್ 1. ಓಕೆ ಮಗ, ನೋಡಿ ಫಸ್ಟ್ ಅಲ್ಲಿ ನಾವು ಏನೇನು ನೋಡೋಣ. ಫಸ್ಟ್ ಪವರ್ಸ್ ಅಂದ್ರೆ ಏನು, ಪವರಿನ ಸಮ್ ರೂಲ್ಸ್ ಇದೆ ಅದು ನೋಡೋಣ. ಮತ್ತೆ ಸಮ್ ಬೇಸಿಕ್ ವ್ಯಾಲ್ಯೂಸ್ ಬರುತ್ತೆ, ಅದು ನೀವು ರಿಮೆಂಬರ್ ಮಾಡಬೇಕು, ಅದು ವ್ಯಾಲ್ಯೂಸ್ ನೋಡೋಣ. ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಕ್ವಶನ್ಸ್ ನೋಡೋಣ, ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸಿಂಪಲ್ ಇದೆ, ಬೇಸಿಕ್ ಲೆಕ್ಚರ್ ಇದೆ, ನೀವು ಓದಿದ್ದೀರಾ ಇದು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ, ಅದೇ ಸೇಮ್ ಇರೋದು. ನೋಡಿ ಫಸ್ಟ್ ಸಮ್ ರೂಲ್ಸ್ ಇದೆ. ಯಾವ್ದು ರೂಲ್ಸ್ ಅಲ್ಲಿ ನೋಡಿ, ಇಲ್ಲಿ ಫಸ್ಟ್ ಏನಿದೆ, ಎನಿಥಿಂಗ್ ಪವರ್ 0 ಈಸ್ ಈಕ್ವಲ್ ಟು 1 ಇದೆ. ಅಂದ್ರೆ ಎನಿಥಿಂಗ್, ಇಟ್ ಮೇ ಬಿ ಎನಿ ನಂಬರ್, ಪವರ್ ಅಲ್ಲಿ 0 ಇದ್ರೆ ಆನ್ಸರ್ ಎಷ್ಟಾಗುತ್ತೆ? 1 ಆಗುತ್ತೆ, ಅಷ್ಟೇ ಸಿಂಪಲ್. ಎಕ್ಸಾಂಪಲ್ ನೋಡಿ, 2 ಟು ದಿ ಪವರ್ ಆಫ್ 0 ಎಷ್ಟಾಗುತ್ತೆ? 1 ಆಗುತ್ತೆ. 8 ಟು ದಿ ಪವರ್ ಆಫ್ 0 ಎಷ್ಟಾಗುತ್ತೆ? 1 ಆಗುತ್ತೆ. 5 ಟು ದಿ ಪವರ್ ಆಫ್ 0 ಎಷ್ಟಾಗುತ್ತೆ? 1 ಆಗುತ್ತೆ. ಇಟ್ ಮೇ ಬಿ ಎನಿಥಿಂಗ್ ಟು ದಿ ಪವರ್ ಆಫ್ 0 ಏನಾಗುತ್ತೆ ಮಗ? 1 ಆಗುತ್ತೆ, ಅಷ್ಟೇ ಸಿಂಪಲ್ ಇರೋದು. ನೆಕ್ಸ್ಟ್ ನೆಗೆಟಿವ್ ಪವರ್ ನೋಡಿ, ಇದು ಇಂಪಾರ್ಟೆಂಟ್. ನೆಗೆಟಿವ್ ಪವರ್ ಅಂದ್ರೆ ಯಾವುದೋ ಒಂದು ನಂಬರ್, ನೋಡಿ ಇಲ್ಲಿ ಇದು ಇಂಪಾರ್ಟೆಂಟ್. ನೋಡಿ ಯಾವುದೇ ಒಂದು ನಂಬರಿನ ಪವರ್ ನೆಗೆಟಿವ್ ಇದ್ರೆ ಆ ನಂಬರಿಗೆ ನಾವು ಡಿನಾಮಿನೇಟರ್ ಅಲ್ಲಿ ಬರೀಬಹುದು. ನೋಡಿ ಹೇಗೆ ಅಂತ ನೋಡಿ, x ಟು ದಿ ಪವರ್ ಆಫ್ -2 ಇದೆ, ಕರೆಕ್ಟಾ? ಇದು ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಇದು ಡಿನಾಮಿನೇಟರ್ ಅಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ನೋಡಿ ಹೇಗೆ ಮಾಡಬಹುದು, 1/x ಡಿನಾಮಿನೇಟರ್ ಬಂದಿದೆ, ಪವರ್ ಎಷ್ಟಿದೆ? 2 ಇದೆ. ಇಲ್ಲಿ ಹಾಕ್ಬೇಕು, ಅಷ್ಟೇ ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ y ಟು ದಿ ಪವರ್ ಆಫ್ -1 ಇದೆ. ಅರ್ಥ ಏನು? ಇದು ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ? ಡಿನಾಮಿನೇಟರ್ ಅಲ್ಲಿ ಇದೆ, ಡಿನಾಮಿನೇಟರ್ ಅಲ್ಲಿ y ಬರೀರಿ, ಪವರ್ ಎಷ್ಟಿದೆ? 1 ಇದೆ. ಇಲ್ಲಿ 5 ಇದ್ರೆ ಏನ್ ಮಾಡ್ತೀರಾ? ಇಲ್ಲಿ 5 ಇತ್ತು ಅಂದ್ರೆ ಇಲ್ಲಿ 5 ಹಾಕ್ತೀರಾ, ಅಷ್ಟೇ ಡಿನಾಮಿನೇಟರ್ ಅಲ್ಲಿ. ಇದು ಅರ್ಥ ಆಯ್ತು. ನೆಗೆಟಿವ್ ಪವರ್ ಏನ್ ಇಂಡಿಕೇಟ್ ಮಾಡುತ್ತೆ? ಅದು ರೆಸಿಪ್ರೋಕಲ್ ಇದೆ, ಇಲ್ಲ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಇದೆ. ಅರ್ಥ ಆಯ್ತು? ನೆಕ್ಸ್ಟ್ ಇದು ಏನು, ಸಿಂಪಲ್. ಯಾವುದೇ ಒಂದು ನಂಬರಿಗೆ ನಾವು ಡಿನಾಮಿನೇಟರ್ ಅಲ್ಲಿ ಬರಿಬೇಕು ಅಂದ್ರೆ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ಹೋದ್ರೆ ಏನಾಗುತ್ತೆ? ಡಿನಾಮಿನೇಟರ್ ಅಲ್ಲಿ ನೆಗೆಟಿವ್ ಆಗುತ್ತೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ನೋಡಿ ಏನಿದೆ, ಪ್ರೊಡಕ್ಟ್. ಇದು ನೀವು ಬೇಸಿಕ್ ಕ್ಲಾಸಸ್ ಅಲ್ಲಿ ಓದಿದಿರಾ. ನೋಡಿ ಇಲ್ಲಿ ಎನಿ ಟೂ ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ ಎನಿ ಟೂ ನಂಬರ್ ವಿತ್ ಸೇಮ್ ಬೇಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಪವರ್ಸ್ ಆಡ್ ಆಗುತ್ತೆ. ಹೇಗೆ ಆಡ್ ಆಗುತ್ತೆ ನೋಡಿ ಮಕ್ಕಳೇ, ಇಲ್ಲಿ x ಟು ದಿ ಪವರ್ ಆಫ್ 2, x ಟು ದಿ ಪವರ್ ಆಫ್ 3 ಇದೆ. ಬೇಸ್ ಸೇಮ್ ಇದೆ, ಹೌದು ಸರ್, ಬೇಸ್ ಏನಿದೆ ನಮ್ದು? x ಸೇಮ್ ಇದೆ. ಪವರ್ಸ್ ಏನಾಗುತ್ತೆ? ಆಡ್ ಆಗುತ್ತೆ. ಬೇಸ್ ಸೇಮ್ ಇರುತ್ತೆ, ಪವರ್ ಏನಾಗುತ್ತೆ? ಆಡ್ ಆಗುತ್ತೆ. 2 + 3 ಎಷ್ಟಾಗುತ್ತೆ ಮಕ್ಕಳೇ? 5 ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ y ಟು ದಿ ಪವರ್ ಆಫ್ 5, y ಟು ದಿ ಪವರ್ ಆಫ್ 4 ಇದೆ. ಬೇಸ್ ಸೇಮ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಬೇಸ್ ಸೇಮ್ ಇದ್ರೆ ಏನ್ ಮಾಡ್ತೀರಾ? ಮಲ್ಟಿಪ್ಲಿಕೇಶನ್ ಅಲ್ಲಿ ಪವರ್ಸ್ ಅನ್ನು ಆಡ್ ಮಾಡಬೇಕು. 5 + 4 ಎಷ್ಟಾಗುತ್ತೆ ಮಕ್ಕಳೇ? 9 ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಗಳನ್ನ, z ಇದೆ, z ಟು ದಿ ಪವರ್ ಆಫ್ 2, z ಟು ದಿ ಪವರ್ ಆಫ್ 3 ಇದೆ. 3 ಬೇಡ, ಬೇರೆ ಯಾವ್ದು ನಂಬರ್? 4 ತಗೊಳ್ಳಿ, ಏನಾಗಲ್ಲ. 4 ತಗೊಂಡ್ರೆ ಏನಾಗುತ್ತೆ? z ಟು ದಿ ಪವರ್ ಆಫ್ 2 ಪ್ಲಸ್ ಇಂಟು z ಟು ದಿ ಪವರ್ ಆಫ್, ನೋಡಿ ಇಲ್ಲಿ z ಟು ದಿ ಪವರ್ ಆಫ್ 2 ಇಂಟು z ಟು ದಿ ಪವರ್ ಆಫ್ 7 ಏನಾಗುತ್ತೆ? ಇದು 2. ನೋಡಿ z ಸೇಮ್ ಇದೆ, ಬೇಸ್ ಸೇಮ್ ಇದೆ, ಪವರ್ಸ್ ಅನ್ನು ಆಡ್ ಮಾಡಿ. 2 + 7 ಎಷ್ಟಾಗುತ್ತೆ? 9 ಆಗುತ್ತೆ, ಅಷ್ಟೇ ಸಿಂಪಲ್. ಪ್ರಾಡಕ್ಟ್ ಅಲ್ಲಿ ಬೇಸ್ ಸೇಮ್ ಇರೋದು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ನಮ್ದು ಪವರ್ಸ್ ಆಡ್ ಆಗುತ್ತೆ, ಸಿಂಪಲ್. ಯಾವುದೇ ಒಂದು ನಂಬರ್ ನೋಡಿ, ಯಾವುದೇ ಒಂದು ನಂಬರಿಗೆ ಹೀಗಿದೆ ಅಂತ ಅನ್ಕೊಳ್ಳೋಣ, x ಟು ದಿ ಪವರ್ ಆಫ್ 3 ಇದೆ. ಇದೇ ನಂಬರಿಗೆ ನಾವು x ಟು ದಿ ಪವರ್ ಆಫ್ 3 + 2 + 1 ಅಂತ ಬರೀಬಹುದು. ಇದೇ ನಂಬರಿಗೆ ನಾವು x² ಇಂಟು x ಟು ದಿ ಪವರ್ ಆಫ್ 1 ಅಂತ ಬರೀಬಹುದು. ಅರ್ಥ ಆಯ್ತು? ಸಿಂಪಲ್ ಇದೆ. ನೆಕ್ಸ್ಟ್ ಡಿವಿಷನ್ ಅಲ್ಲಿ ಇಲ್ಲಿ ಸ್ವಲ್ಪ ರಾಂಗ್ ಇದೆ, ತಡಿ. ಸ್ವಲ್ಪ ರಾಂಗ್ ಆಗ್ಬಿಟ್ಟಿದೆ, ಇದು ಡಿವಿಷನ್ ಅಲ್ಲಿ ಇರಬೇಕು. ಡಿವಿಷನ್ ತಡಿ ಮಕ್ಕಳೇ, ಯಾವುದೇ ಒಂದು ನಂಬರ್, ಯಾವುದೇ 2 ನಂಬರ್ಸ್ ವಿತ್ ಸೇಮ್ ಬೇಸ್ ಡಿವಿಷನ್ ಇದ್ದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. ಪವರ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಅಂದ್ರೆ ಸಪರೇಟ್ ಮಾಡಬೇಕು, ಅಷ್ಟೇ ಸಿಂಪಲ್. ನೋಡಿ ಇಲ್ಲಿ y ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ y ಟು ದಿ ಪವರ್ ಆಫ್ 2 ಇದೆ. ಸೇಮ್ ಬೇಸ್ ಇದೆ, ಹೌದು ಸರ್, ಸೇಮ್ ಬೇಸ್ ಇದೆ. ಎಕ್ಸ್ಪೋನೆಂಟ್ಸ್ ಏನಾಗುತ್ತೆ? ಮೈನಸ್ ಆಗುತ್ತೆ, ಅಂದ್ರೆ ಸಪರೇಟ್ ಆಗುತ್ತೆ. y ಟು ದಿ ಪವರ್ ಆಫ್ 3 - 2 ಮಾಡ್ಬೇಕು. ಎಷ್ಟಾಗುತ್ತೆ? y ಟು ದಿ ಪವರ್ ಆಫ್ 3 - 2 ಅಂದ್ರೆ 1 ಆಗುತ್ತೆ, ಅಷ್ಟೇ ಸಿಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, x ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ x ಇದೆ. ಇಲ್ಲಿ ಏನು ಇಲ್ಲ ಅಂದ್ರೆ ಅರ್ಥ ಏನು? 1 ಇದೆ ಅಂತ. ಅರ್ಥ ಆಯ್ತು? x ಟು ದಿ ಪವರ್ ಆಫ್ 3 - 1 ಎಷ್ಟಾಗುತ್ತೆ? x ಟು ದಿ ಪವರ್ ಆಫ್ 2 ಅಂದ್ರೆ x² ಆಗುತ್ತೆ, ಸಿಂಪಲ್ ಇದೆ. ನೆಕ್ಸ್ಟ್ ನೋಡಿ ಮಕ್ಕಳೇ, ಇಲ್ಲಿ ಪವರ್ ಆಫ್ ದ ಪವರ್. ಒಂದು ನಂಬರಿಗೆ ಪವರ್ ಇದೆ, ಅದರದ ಇನ್ನೊಂದು ಪವರ್ ಇದೆ. ಪವರ್
ಆಫ್ ದ ಪವರ್ ಹೇಗ್ ಮಾಡ್ತೀರಾ ನೋಡಿ. ನೋಡಿ ಎಕ್ಸ್ ಟು ದಿ ಪವರ್ ಆಫ್ ಏನಿದೆ ಅದರ ಪವರ್ ಎಷ್ಟಿದೆ ಎಂ ಇದೆ. ಎಕ್ಸ್ ಟು ದಿ ಪವರ್ ಆಫ್ ಎನ್ ಹೋಲ್ ಟು ದಿ ಪವರ್ ಆಫ್ ಎಂ ಇದೆ. ಈ ನಂಬರ್ ಹೇಗೆ ಸಾಲ್ವ್ ಮಾಡ್ತೀರಾ, ಸಿಂಪಲ್, ಪವರ್ಸ್ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ. ನೋಡಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಂ ಇದ್ರೆ ಏನ್ ಮಾಡ್ತೀರಾ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಂ ಮಾಡಬೇಕು, ಅಷ್ಟೇ ಸಿಂಪಲ್. ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎಂ ಮಾಡಬೇಕು. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ ಕ್ಯೂಬ್ ಇದ್ರೆ ಹೇಗೆ ಮಾಡ್ತೀರಾ, ಎಕ್ಸ್ ಸೇಮ್ ಇರುತ್ತೆ. 2 3s ಎಷ್ಟಾಗುತ್ತೆ, 2 ಇಂಟು 3 ಮಾಡಬೇಕು. 2 3s ಎಕ್ಸ್ ಟು ದಿ ಪವರ್ ಆಫ್ 6 ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ ಇದು. ನೆಕ್ಸ್ಟ್ ನೋಡಿ ಇಲ್ಲಿ ವೈ ಟು ದಿ ಪವರ್ ಆಫ್ 7 ಇದೆ, ಹೋಲ್ ಸ್ಕ್ವೇರ್ ಇದೆ. ಹೇಗೆ ಮಾಡ್ತೀರಾ, ಸಿಂಪಲ್, ವೈ ಟು ದಿ ಪವರ್ ಆಫ್ 7 2s ಎಷ್ಟಾಗುತ್ತೆ 14. ಅರ್ಥ ಆಯ್ತು ಇದು. ನೆಕ್ಸ್ಟ್ ಫ್ರಾಕ್ಷನಲ್ ಪವರ್ ನೋಡಿ. ಫ್ರಾಕ್ಷನಲ್ ಪವರ್ ಅಲ್ಲಿ ನೋಡಿ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಎಂ ಬೈ ಎನ್ ಇದೆ. ಇದು ನೀವು ಫ್ರಾಕ್ಷನ್ಗೆ ಔಟ್ಸೈಡ್ ತಗೊಬಹುದು. ನೋಡಿ ಹೇಗೆ, ಎಕ್ಸ್ ಟು ದಿ ಪವರ್ ಆಫ್ ಎಂ ಇನ್ಸೈಡ್ ಇರಲಿ, 1 ಬೈ ಎನ್ ಔಟ್ಸೈಡ್ ತಗೋಬಹುದು. ಇಲ್ಲ ಸರ್ ನಾವು 1 ಬೈ ಎಂ ತಗೊಂತೀನಿ ಔಟ್ಸೈಡ್ ಅಲ್ಲಿ ಮಾಡಿ, ಏನಾಗಲ್ಲ, ಎನ್ ಇಲ್ಲೇ ಇರಲಿ. ಎಲ್ಲ ಎಂ ಏನಾಗತ್ತೆ 1 ಬೈ ಎನ್, ತಡಿ ಇಲ್ಲಿ ರಾಂಗ್ ಇದೆ, ಸರಿ ಮಾಡೋಣ. ಇದು 1 ಬೈ ಎನ್, ಇದು 1 ಬೈ ಎನ್ ಹೋಲ್ ಟು ದಿ ಪವರ್ ಆಫ್ ಏನಾಗುತ್ತೆ ಮಕ್ಕಳೇ ಎಂ ಆಗುತ್ತೆ, ಅಷ್ಟೇ ಸಿಂಪಲ್. ಇಲ್ಲಿ ನೋಡಿ ಏನಿದೆ, ಎಕ್ಸ್ ಟು ದಿ ಪವರ್ ಆಫ್ 7/2 ಇದೆ. ಸರ್ ನನಗೆ 7 ಇನ್ಸೈಡ್ ಬೇಕು, 1/2 ಔಟ್ಸೈಡ್ ತಗೊಳ್ಳಿ, ಏನೂ ಆಗಲ್ಲ. ನೆಕ್ಸ್ಟ್ ಇಲ್ಲ ಸರ್ ನನಗೆ 1/2 ಇನ್ಸೈಡ್ ಬೇಕು, 7 ನಾನು ಔಟ್ಸೈಡ್ ತಗೊಂತೀನಿ, 1/2 ಇನ್ಸೈಡ್ ಬೇಕು, 7 ನಾನು ಏನು ಔಟ್ಸೈಡ್ ತಗೊಂತೀನಿ, ತಗೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಅರ್ಥ ಆಯ್ತು. ಒಂದೇ ನಂಬರಿಗೆ 3 ಫಾರ್ಮೆಟ್ ಅಲ್ಲಿ ಬರಿಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಕೊಡ್ತೀನಿ ನೋಡಿ, ಎಕ್ಸ್ ಟು ದಿ ಪವರ್ ಆಫ್ 5/2 ಇದೆ. ಹೇಗೆ ಬರಿಬಹುದು, ಸರ್ ನನಗೆ 5 ಇನ್ಸೈಡ್ ಬೇಕು, 5 ಇನ್ಸೈಡ್ ಬೇಕು, 1/2 ಔಟ್ಸೈಡ್ ಆಗುತ್ತೆ. ಇಲ್ಲ ಸರ್ ನನಗೆ 1/2 ಇನ್ಸೈಡ್ ಬೇಕು, 1/2 ಇನ್ಸೈಡ್ ತಗೊಳ್ಳಿ, 5 ಏನಾಗುತ್ತೆ ಔಟ್ಸೈಡ್ ಆಗುತ್ತೆ. ಅರ್ಥ ಆಯ್ತಿದ್ದು. ನೆಕ್ಸ್ಟ್ ನೋಡಿ, ಯಾವುದೇ ಒಂದು ನಂಬರಿನ nth ರೂಟಿಗೆ ನಾವು ಹೇಗೆ ಬರಿಬಹುದು ನೋಡಿ, 1/x ಟು ದಿ ಪವರ್ ಆಫ್ 1/n ಅಂತ ಬರಿಬಹುದು. ಇದು ಇಂಪಾರ್ಟೆಂಟ್ ರಿಸಲ್ಟ್. ನೋಡಿ ಯಾವುದೇ nth ರೂಟಿಗೆ ನಾವು x ಟು ದಿ ಪವರ್ ಆಫ್ 1/n ಅಂತ ಬರಿಬಹುದು. ನೋಡಿ ಇಲ್ಲಿ x ಅಂಡರ್ ರೂಟ್ ಆಫ್ x ಇದೆ, ಹೇಗೆ ಬರೀತೀರಾ, x ಅಂಡರ್ ರೂಟ್ ಆಫ್ 2 ಅಂದ್ರೆ ಸ್ಕ್ವೇರ್ ರೂಟ್, ಇದು ಕರೆಕ್ಟಾ, ಸ್ಕ್ವೇರ್ ರೂಟ್ಗೆ 1/2 ಕರೆಕ್ಟಾ. ನೆಕ್ಸ್ಟ್ ಕ್ಯೂಬ್ ರೂಟಿಗೆ ಹೇಗೆ ಬರೀತೀರಾ, ಕ್ಯೂಬ್ ರೂಟ್ ಆಫ್ 27 ಇದೆ, ಹೇಗೆ ಬರೀತೀರಾ, ಇದು ನೋಡಿ 27 ಅದೇ ರೀತಿ ಇರುತ್ತೆ, 1/3 ಆಗುತ್ತೆ. ಅರ್ಥ ಆಯ್ತು. ನೆಕ್ಸ್ಟ್ 27 ಕ್ಯಾನ್ ಬಿ ರಿಟರ್ನ್ ಆಸ್ 3 ಟು ದಿ ಪವರ್ ಆಫ್ 3 ಕರೆಕ್ಟಾ, 3 ಟು ದಿ ಪವರ್ ಆಫ್ 3 1/3 ಇದೆ. ಇದು 3 ಕ್ಯಾನ್ಸಲ್ ಆಗಿ ಎಷ್ಟಾಗುತ್ತೆ 3 ಆನ್ಸರ್, ಫೈನಲ್ ಆನ್ಸರ್. ಅರ್ಥ ಆಯ್ತು. ನೆಕ್ಸ್ಟ್ ಎಕ್ಸ್ ಕ್ಯೂಬ್ ರೂಟಿಗೆ ಹೇಗೆ ಬರೀತೀರಾ ನೀವು, x ಟು ದಿ ಪವರ್ ಆಫ್ 1/3. ಫೋರ್ತ್ ರೂಟಿಗೆ ಹೇಗೆ ಬರೀತೀರಾ, x ಸೇಮ್ 1/4. ಅರ್ಥ ಆಯ್ತು. 1/x 1 ಅಂಡರ್ ರೂಟ್ ಆಫ್ x ಗೆ ಹೇಗೆ ಬರೀತೀರಾ, 1/x ಟು ದಿ ಪವರ್ ಆಫ್ ಹಾಫ್. ಇಲ್ಲಿ ನೋಡಿ ಇದು ಹಾಫ್ ಡಿನಾಮಿನೇಟರ್ ಪಾಸಿಟಿವ್ ಇದೆ, ಮೇಲ್ಗಡೆ ಹೋದ್ರೆ ಏನಾಗುತ್ತೆ ನೆಗೆಟಿವ್ ಆಗುತ್ತೆ, 1x ಟು ದಿ ಪವರ್ ಆಫ್ 1/2. ಅರ್ಥ ಆಯ್ತು, 1/2 ಆಗುತ್ತೆ. ಅರ್ಥ ಆಯ್ತು. ಇದು ಫ್ರಾಕ್ಷನಲ್ ಪವರ್ಸ್, ಇದು ಇಂಪಾರ್ಟೆಂಟ್. ಯಾವುದೇ nth ಪವರಿಗೆ ನೀವು ಹೇಗೆ ಬರೀಬಹುದು, 1/n x ಟು ದಿ ಪವರ್ ಆಫ್ 1/n ಅಂತ ಬರೀಬಹುದು. ಅರ್ಥ ಆಯ್ತು. ನೆಕ್ಸ್ಟ್ ನೋಡಿ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್, ಕ್ವಶನ್ ಇದೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಅಲ್ಲ 10 ಸ್ಕ್ವೇರ್ ಪ್ಲಸ್ 10 ಟು ದಿ ಪವರ್ ಆಫ್ 1 ಪ್ಲಸ್ 10 ಕ್ಯೂಬ್ ಇದೆ. 10 ಸ್ಕ್ವೇರ್ ಅಂದ್ರೆ ಏನು, 10 ಇಂಟು 10 ಕರೆಕ್ಟ್ ಇದೆ, ಪ್ಲಸ್ ನೆಕ್ಸ್ಟ್ 10 ಟು ದಿ ಪವರ್ ಆಫ್ ಅಂದ್ರೆ 10 ಅಷ್ಟೇ, ಪ್ಲಸ್ 10 ಕ್ಯೂಬ್ ಅಂದ್ರೆ ಏನು, 10 ಕ್ಯೂಬ್ ಅಂದ್ರೆ 10 ಇಂಟು 10 ಹಾ ಸರ್ ಕರೆಕ್ಟ್ ಇದೆ. 10 ಟೆನ್ಸ್ ಎಷ್ಟಾಗುತ್ತೆ ನಿಮಗೆ ಗೊತ್ತಿರಬೇಕು, ಬಾರ್ಡ್ ಮಾಸ್ ರೂಲ್. ಬಾರ್ಡ್ ಮಾಸ್ ಅಂದ್ರೆ ಫಸ್ಟ್ ಸ್ಮಾಲ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಆರ್ಡರ್ ಸಾಲ್ವ್ ಮಾಡಬೇಕು, ಆಫ್ ಸಾಲ್ವ್ ಮಾಡಬೇಕು, ಫಸ್ಟ್ ಬ್ರಾಕೆಟ್ ಆಫ್, ನೆಕ್ಸ್ಟ್ ಡಿವಿಷನ್ ಮಾಡಬೇಕು, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ನೆಕ್ಸ್ಟ್ ಅಡಿಷನ್, ನೆಕ್ಸ್ಟ್ ಸಬ್ಟ್ರಾಕ್ಷನ್ ಮಾಡಬೇಕು. ಇದೇ ಆರ್ಡರ್ ಅಲ್ಲಿ ನೀವು ಮಾಡಬೇಕು. ಅರ್ಥ ಆಯ್ತು. ಆವಾಗ ನಿಮ್ಮ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗುತ್ತೆ. ಈ ಆರ್ಡರ್ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಆನ್ಸರ್ 100% ತಪ್ಪು ಬರುತ್ತೆ. ಅರ್ಥ ಆಯ್ತು. ಫಸ್ಟ್ ಏನು ಬ್ರಾಕೆಟ್ ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ಆಫ್ ಅಂದ್ರೆ ಲಾರ್ಜ್ ಬ್ರಾಕೆಟ್, ನೆಕ್ಸ್ಟ್ ಡಿವಿಷನ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಲಾಸ್ಟಿಗೆ ಸಬ್ಟ್ರಾಕ್ಷನ್ ಮಾಡಬೇಕು. ಅರ್ಥ ಆಯ್ತು. ಇಲ್ಲಿ ನೋಡಿ ಫಸ್ಟ್ ಏನ್ ಮಾಡ್ತೀರಾ ನೀವು, ಮಲ್ಟಿಪ್ಲಿಕೇಶನ್ ಮಾಡಿ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ 100 ಪ್ಲಸ್ ಇದು 10 ಇದೆ, ಪ್ಲಸ್ ಇದು ಎಷ್ಟಾಗುತ್ತೆ 10 ಇಂಟು 10 100, 100 ಇಂಟು 10 1000 ಆಗುತ್ತೆ. ಕರೆಕ್ಟಾ. ನೆಕ್ಸ್ಟ್ ಇದು ಆಡ್ ಮಾಡಿ ನೀವೇ ಆನ್ಸರ್ ಹೇಳಿ, ಅಷ್ಟೇ ಸಿಂಪಲ್ ಇದೆ. ನೆಕ್ಸ್ಟ್
ಫೀಲ್ ಆಫ್ ದ ಪವರ್. ಏನ್ ಸರ್ ಪವರ್ ಅಂದ್ರೆ ಏನು, ಪವರ್ ಅರ್ಥ ಏನು, ಮೀನಿಂಗ್ ಏನು, ಆಕ್ಚುಲ್ ಮೀನಿಂಗ್ ಅಂದ್ರೆ ಏನು, ಫೀಲ್ ಏನು ಅಂತ ನೋಡಿ. ಪವರ್ ಅಂದ್ರೆ ಏನು, ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ ನೋಡಿ. ಪವರ್ ಅಂದ್ರೆ ಏನು, ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ, ಸೇಮ್ ನಂಬರ್ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ, ಅಷ್ಟೇ ಸಿಂಪಲ್. ಸೇಮ್ ನಂಬರ್ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ನೋಡಿ 3 to the power of 2 ಅಂತ ಬರ್ದಿದ್ದೀನಿ ನಾನು. ಏನ್ ಮಾಡ್ಬೇಕು ನೋಡಿ, 3 ಇದೆ, ಇದೇ ಸೇಮ್ ನಂಬರ್ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಯಾಕೆ ಸರ್ 2 ಟೈಮ್ಸ್, ಇಲ್ಲಿ ನೋಡಿ ಪವರ್ ಏನಿದೆ 2 ಇದೆ, 2 ಇದೆ ಅಂದ್ರೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 4 to the power of 3 ಇದೆ ಅಂದ್ರೆ 4 ಗೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಕರೆಕ್ಟಾ. ನೆಕ್ಸ್ಟ್ ಎಕ್ಸ್ ಇದೆ, x to the power of 3 ಇದೆ ಅಂದ್ರೆ ಏನು, ಎಕ್ಸ್ ಗೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ, ಅರ್ಥ ಆಯ್ತು, ಎಕ್ಸ್ ಗೆ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ y to the power of 4 ಇದೆ ಅಂದ್ರೆ y ಗೆ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ, 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ z to the power of 5 ಇದೆ, z ಗೆ 5 ಟೈಮ್ಸ್, z ಗೆ ಎಷ್ಟು ಟೈಮ್ಸ್, 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ, ಕರೆಕ್ಟ್ ಇದೆ. ಫೀಲ್ ಅಂದ್ರೆ ಏನು, ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ, ಸೇಮ್ ನಂಬರ್ ಮಾಡಬೇಕು. ಇಲ್ಲಿ ನೋಡಿ ಏನ್ ತಪ್ಪು ಮಾಡ್ತಾರೆ ಗೊತ್ತಾ, 3 ಸ್ಕ್ವೇರ್ ಇದೆ, ಏನ್ ಮಾಡ್ತಾರೆ 3 into 2 ಮಾಡ್ತಾರೆ, 3 into 2 ಅಲ್ಲ ಮಾಡಬೇಕು, 3 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಅರ್ಥ ಆಯ್ತು. ನೆಕ್ಸ್ಟ್ ನೋಡಿ ಪವರ್ ಆಫ್ ದ 2, ಇದು ಲಾಗರಿಥಮ್ ಅಲ್ಲಿ ಯೂಸ್ ಆಗುತ್ತೆ ನೋಡಿ. ಪವರ್ ಆಫ್ ದ 2 ಇದೆ, ಏನು ಸರ್, ಎನಿಥಿಂಗ್ ಟು ದಿ ಪವರ್ ಆಫ್ 0 ಏನಾಗುತ್ತೆ 1 ಆಗುತ್ತೆ. 2 to the power ಅಂದ್ರೆ 2 ಒಂದೇ ಸತಿ ಮಲ್ಟಿಪ್ಲೈ ಆಗಿದೆ ಅಂದ್ರೆ ಆನ್ಸರ್ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 2 2 ಎಷ್ಟಾಗುತ್ತೆ 4 ಆಗುತ್ತೆ. ನೆಕ್ಸ್ಟ್ 2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 2 into 2 into 2 ಎಷ್ಟಾಗುತ್ತೆ, 2 2 4 4 2 8 ಆಗುತ್ತೆ, ಕರೆಕ್ಟ್. ನೆಕ್ಸ್ಟ್ 2 ಗೆ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 2 into 2 into 2 into 2 ಎಷ್ಟಾಗುತ್ತೆ, ಇದು 16 ಆಗುತ್ತೆ. ನೆಕ್ಸ್ಟ್ 2 ಗೆ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 32 ಆಗುತ್ತೆ. ನೆಕ್ಸ್ಟ್ 2 ಗೆ 6 ಟೈಮ್ಸ್ ಅಂದ್ರೆ 64 ಆಗುತ್ತೆ. 2 ಗೆ 7 ಟೈಮ್ಸ್ ಅಂದ್ರೆ 128 ಆಗುತ್ತೆ. 2 ಗೆ 8 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಎಷ್ಟಾಗುತ್ತೆ, ಇದು 256 ಆಗುತ್ತೆ. ನೆಕ್ಸ್ಟ್ ಇದು 512 ಆಗುತ್ತೆ, ಇದು 1024 ಆಗುತ್ತೆ, ಅರ್ಥ ಆಯ್ತು ಮಕ್ಕಳೇ ಇದು. ನೆಕ್ಸ್ಟ್ ನೋಡಿ ಇದು ಪವರ್ ಆಫ್ 2. ನೆಕ್ಸ್ಟ್ ಪವರ್ ಆಫ್ 3 ನೋಡೋಣ. 3 to the power of 1 ಎಷ್ಟಾಗುತ್ತೆ, ಡೈರೆಕ್ಟ್ಲಿ 3 ಆಗುತ್ತೆ, ಇದು 9 ಆಗುತ್ತೆ, ಇದು 27 ಆಗುತ್ತೆ. ನೆಕ್ಸ್ಟ್ ನೀವು ಮಾಡಿ ಇದು 2. ನೆಕ್ಸ್ಟ್ 4 to the power of 1 ಅಂದ್ರೆ 4 ಆಗುತ್ತೆ. ನೆಕ್ಸ್ಟ್ 4 ಸ್ಕ್ವೇರ್ ಇದೆ, ಹೇಗೆ ಮಾಡ್ತೀರಾ, 4 ಗೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, 4 into 4 16 ಆಗುತ್ತೆ, ಇದು 4 into 4 into 4 ಎಷ್ಟಾಗುತ್ತೆ, 64 ಆಗುತ್ತೆ, ಕರೆಕ್ಟಾ. ಇದೆರಡು ನೀವೇ ಮಾಡಿ. ನೆಕ್ಸ್ಟ್ ನೋಡಿ ಏನಿದೆ, 5 to the power of 0 ಅಂದ್ರೆ 1 ಆಗುತ್ತೆ, ಎನಿಥಿಂಗ್ ಟು ದಿ ಪವರ್ ಆಫ್ 0 1 ಆಗುತ್ತೆ. 5 to the power of 1 ಇದೆ ಅಂದ್ರೆ ಏನು 5. ನೆಕ್ಸ್ಟ್ 5 to the power of 2 ಇದೆ ಅಂದ್ರೆ 25 ಆಗುತ್ತೆ. ನೆಕ್ಸ್ಟ್ 125 ಆಗುತ್ತೆ. ಇದು ಎರಡು ನೀವು ಸಾಲ್ವ್ ಮಾಡಿ, ಏನು ಇಲ್ಲ ನೋಡಿ, 5 ಗೆ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, 5 ಗೆ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು, ಅಷ್ಟೇ ಸಿಂಪಲ್. ಇದು ಇಂಪಾರ್ಟೆಂಟ್ ರಿಸಲ್ಟ್ ನೋಡಿ. ಇಲ್ಲಿ ನಾನು ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ನೋಡಿ ಇದು ವ್ಯಾಲ್ಯೂ ಎಷ್ಟು ಬರುತ್ತೆ, √2 ವ್ಯಾಲ್ಯೂ 1.41 ಬರುತ್ತೆ, ಇದು 1.73 ಬರುತ್ತೆ, ಇದು 2.23 ಬರುತ್ತೆ. ಪೈ ವ್ಯಾಲ್ಯೂ ನೋಡಿ ಎರಡು ವ್ಯಾಲ್ಯೂಸ್ ಇದೆ, ಯಾವ್ದಂದ್ರೆ ಫಸ್ಟ್ 22/7 ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ನೆಕ್ಸ್ಟ್ ಇದು ಸಾಲ್ವ್ ಮಾಡಿದಾಗ 3.14 ಬರುತ್ತೆ. ನೆಕ್ಸ್ಟ್ ಪೈ ಸ್ಕ್ವೇರ್ ಎಷ್ಟು ಬರುತ್ತೆ, 9.8 ಸಮಥಿಂಗ್ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಏನ್ ಮಾಡ್ತೀವಿ ನಾವು 10 ಅಂತ ಅಸ್ಯೂಮ್ ಮಾಡ್ತೀವಿ, ಅರ್ಥ ಆಯ್ತು. ನೆಕ್ಸ್ಟ್ ಇನ್ನೊಂದು ರಿಸಲ್ಟ್ ಇದೆ, √10 ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ 3.16 ಆಗುತ್ತೆ. ನೋಡಿ ಇದು ನಾನು ಸುಮ್ಮನೆ ಹಿಂಗೆ ಬರಲಿಲ್ಲ, ನೋಡಿ ಇಲ್ಲಿ ಫಸ್ಟ್ ನಿಮ್ ಕ್ಯಾಲ್ಸಿಯಲ್ಲಿ ತೋರಿಸ್ತೀನಿ, ಎಲ್ಲಿದೆ ನಮ್ ಕ್ಯಾಲ್ಸಿ, ಕ್ಯಾಲ್ಸಿಯಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ ಏನ್ ಸರ್, ಫಸ್ಟ್ √2 ಇದೆ, 2 ನ ರೂಟ್ ತಗೊಳ್ಳಿ, ಏನಾಗಿದೆ 1.4142 ಇದೆ. ನೀವು ಜಸ್ಟ್ ಏನು 1.41 ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಏನು √3 ಮಾಡ್ಬೇಕಲ್ಲ, 3 ರೂಟ್ ಎಷ್ಟಾಗುತ್ತೆ 1.7320 ಇದೆ, ನೀವು ಜಸ್ಟ್ 1.73 ಅಂತ ಅಸ್ಯೂಮ್ ಮಾಡಿ. ನೆಕ್ಸ್ಟ್ √5 ಅಲ್ಲ, √5 ವ್ಯಾಲ್ಯೂ ಎಷ್ಟಾಗುತ್ತೆ 2.2360 ಇದೆ, ಕರೆಕ್ಟಾ, 2.23 ಅಷ್ಟೇ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ನೋಡಿ ಪೈ ವ್ಯಾಲ್ಯೂ ಎಷ್ಟು ನಮಗೆ ಗೊತ್ತಿರೋದು ಕ್ಲಾಸ್ 10 ಪ್ರಕಾರ ಎಷ್ಟು 22/7, ಕರೆಕ್ಟಾ. 22/7 ಗೆ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ ನಮಗೆ 3.142857 ಬರುತ್ತೆ, 3.14285714. ಇಷ್ಟು ಬೇಡ ನಮಗೆ, ಜಸ್ಟ್ ಎಷ್ಟು ಬೇಕು 3.14 ಅಷ್ಟೇ.
ನೆಕ್ಸ್ಟ್ ನೋಡಿ ಪೈ ಸ್ಕ್ವೇರ್ ಮಾಡ್ಬೇಕಲ್ಲ. ಪೈ ಸ್ಕ್ವೇರ್ ಅಂದ್ರೆ ಏನು? ಪೈ ಅಂದ್ರೆ ಏನು? 3.14. 3.14 ಗೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. 3.14 ಇಂಟು ಎಲ್ಲಿದೆ ಇಂಟು 3.14 ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? ಇದು 9.85 ಬಂದಿದೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ನಾವು 10 ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ನಮ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಅರ್ಥ ಆಯ್ತು? ನೆಕ್ಸ್ಟ್ ಒಂದು ಕ್ವಶನ್ ತೋರಿಸ್ತೀನಿ, ಇದು ನೋಡಿ. √10 ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡೋಣ. √10 ವ್ಯಾಲ್ಯೂ 3.1622 ಬರುತ್ತೆ. ಕರೆಕ್ಟಾ? ಪೈ ವ್ಯಾಲ್ಯೂ ಯಾಕೆ ಹಂಗೆ ಅಸ್ಯೂಮ್ ಮಾಡಿದೀವಿ ಅಂದ್ರೆ ನೋಡಿ 100 ಡಿವೈಡೆಡ್ ಬೈ ಪೈ ಸ್ಕ್ವೇರ್ ಇದೆ ಅಂತ ಕ್ವಶನ್ ಅಲ್ಲಿ ಇದೆ. ಹೇಗ್ ಮಾಡ್ಬೋದು? ಇದು 10 ಕರೆಕ್ಟಾ? 10 ಆಗುತ್ತೆ ಆನ್ಸರ್. ಬಟ್ ನೋಡಿ ಇಲ್ಲಿ 100 ಡಿವೈಡೆಡ್ ಪೈ ಸ್ಕ್ವೇರ್ ವ್ಯಾಲ್ಯೂ 9.8 ತಗೊಂಡಿದ್ರೆ ಡಿಫಿಕಲ್ಟ್ ಆಗುತ್ತೆ ನಿಮಗೆ ಸಾಲ್ವ್ ಮಾಡೋಕೆ. ಕರೆಕ್ಟಾ? ಅದಕ್ಕೆ ನಾವು ಏನಂತ ಅಸ್ಯೂಮ್ ಮಾಡ್ತೀವಿ? ಪೈ ಸ್ಕ್ವೇರ್ ವ್ಯಾಲ್ಯೂ 10 ಇದೆ. 10 1s 10 10s. ಅರ್ಥ ಆಯ್ತಾ? ಆನ್ಸರ್ ಎಷ್ಟು? 10. ಈಸಿಲಿ ನಮಗೆ ಸಿಗುತ್ತೆ ಆನ್ಸರ್. ಅದಕ್ಕೆ ನಾವು ಪೈ ಸ್ಕ್ವೇರ್ ವ್ಯಾಲ್ಯೂ 10 ಅಂತ ಅಸ್ಯೂಮ್ ಮಾಡ್ತೀವಿ. ನೆಕ್ಸ್ಟ್ ಜಿ ಗೊತ್ತಿದೆ ನಿಮಗೆ. ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅದು ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 9.8 ಬರುತ್ತೆ. ನಾವು ಅಸ್ಯೂಮ್ ಏನ್ ಮಾಡ್ತೀವಿ? 10 ಅಂತ ಅಸ್ಯೂಮ್ ಮಾಡ್ತೀವಿ. ಯಾಕಂದ್ರೆ ಈಸಿ ಆಗುತ್ತೆ ನಮ್ಮ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಇದು ಡೆಸಿಮಲ್ ಕ್ಯಾಲ್ಕುಲೇಷನ್ ನೋಡಿ. ಇದು ಇಂಪಾರ್ಟೆಂಟ್, ಯೂಸ್ಫುಲ್ ಆಗುತ್ತೆ. ಡಿಜಿಟ್ ಇದು ನೋಡಿ, ಇದು ಇಲ್ಲಿ ಒಂದು ಪಾಯಿಂಟ್ ಇದೆ. ಕರೆಕ್ಟಾ? ಇದು ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ ಅದು ನೋಡ್ಬೇಕು. ಕರೆಕ್ಟಾ? ಇದು ಪಾಯಿಂಟ್ ರೈಟ್ ಸೈಡ್ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಂತ ನೋಡ್ಬೇಕು. ಎಷ್ಟು ಡಿಜಿಟ್ಸ್ ಇದೆ ಡಿನಾಮಿನೇಟರ್ ಅಲ್ಲಿ 1 0 ಆದ್ಮೇಲೆ ಅಷ್ಟು ಝೀರೋಸ್ ಅನ್ನ ಹಾಕ್ಬೇಕು. ಎಷ್ಟು ಡಿಜಿಟ್ಸ್ ಇದೆ ಡಿನಾಮಿನೇಟರ್ ಅಲ್ಲಿ 1 ಆದ್ಮೇಲೆ ಅಷ್ಟು ಝೀರೋಸ್ ಹಾಕ್ಬೇಕು. ಹೇಗ್ ಮಾಡ್ತೀರಾ ನೋಡಿ. ಇಲ್ಲಿ 0.2 ಇದೆ. ಇದು ನಮ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ ಸರ್? ಎಷ್ಟಿದೆ? 1 ಇದೆ. 1 0 ಹಾಕಿ. ಕರೆಕ್ಟಾ? ಇಲ್ಲಿ ಯಾವ್ದು ನಂಬರ್ ಇದೆ? 2/10 ಆಗುತ್ತೆ ಇದು. ಅರ್ಥ ಆಯ್ತು? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಫಸ್ಟ್ ಯಾವ್ದು ನಂಬರ್ ಇದೆ ಅದು ಬರ್ಕೊಳ್ಳಿ. ಇಲ್ಲಿ 0.2 ಇದೆ, 2 ಬರೀತೀನಿ. ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ? 1 ಡಿಜಿಟ್ ಇದೆ. 1 ಆದ್ಮೇಲೆ 1 0 ಹಾಕಿ. ಅಷ್ಟೇ ಸಿಂಪಲ್. ಅರ್ಥ ಆಯ್ತು? ಇಲ್ಲಿ 2 ಡಿಜಿಟ್ಸ್, ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ಸ್ ಇದೆ. ಹೇಗ್ ಮಾಡ್ತೀರಾ? 2 ಏನಾಗುತ್ತೆ? 1 ಆದ್ಮೇಲೆ 2 ಡಿಜಿಟ್ಸ್ ಇದೆ, ಅದಕ್ಕೆ 2 zeros ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ 3 ಡಿಜಿಟ್ಸ್ ಇದೆ. 2 ಏನಾಗುತ್ತೆ? 3 zeros ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ನೋಡಿ 0.786 ಇದೆ. 786 ಹಂಗೆ ಬರೀತೀನಿ ನಾನು. ಡಿವೈಡೆಡ್ ಬೈ ಏನಾಗುತ್ತೆ? ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್ ಇದೆ, ಅದಕ್ಕೆ 3 0 ಹಾಕ್ತೀನಿ. ಅಷ್ಟೇ ಸಿಂಪಲ್. ಗೊತ್ತಾಯ್ತು? ಇದು ನೋಡಿ, ಇದು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ? 2 1s 2 5s. ಇದು ವ್ಯಾಲ್ಯೂ ಎಷ್ಟು ಬಂದಿದೆ? 1.5. ಕರೆಕ್ಟಾ? ನೆಕ್ಸ್ಟ್ ಇದು ಎಷ್ಟು ಬರುತ್ತೆ? 2 1s 2 5s. ಇದು 0 ಹಾಕಿ ಏನಾಗುತ್ತೆ? 1/50 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ನೋಡಿ ಇಲ್ಲಿ 2 1s 2 5s 1/500 ಆಗುತ್ತೆ. ಅರ್ಥ ಆಯ್ತು? ಇದು ಇಂಪಾರ್ಟೆಂಟ್. ಯಾವ್ದು ಕ್ವಶನ್ ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಅಲ್ಲಿ 0 ಪಾಯಿಂಟ್ ಬಂದಿದ್ರೆ ನೀವು ಏನ್ ಹಾಕ್ಬೇಕು? 1/5 ಹಾಕ್ಬೇಕು. ಅಷ್ಟೇ ಸಿಂಪಲ್. 1/5 ಬಂದಿದ್ರೆ 0.2 ಹಾಕ್ಬೇಕು. 1/50 ಬಂದಿದೆ ಅಂದ್ರೆ 0.02 ಹಾಕ್ಬೇಕು. 0.02 ಬಂದಿದೆ ಅಂದ್ರೆ 1/50 ಹಾಕ್ಬೇಕು. ಯಾಕಂದ್ರೆ ಈ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ನಿಮಗೆ. ಅರ್ಥ ಆಯ್ತು? ನೆಕ್ಸ್ಟ್ ನೋಡಿ ಏನಿದೆ. ನೆಕ್ಸ್ಟ್ ಇದೇ ವ್ಯಾಲ್ಯೂಸ್ ಇರೋದು. 1 ಇದೆ. ಡಿವೈಡೆಡ್ ಬೈ ಏನಾಗುತ್ತೆ? ಇಲ್ಲಿ 1 ಡಿಜಿಟ್ ಇದೆ, ಅದಕ್ಕೆ 1 0 ಹಾಕ್ಬೇಕು. ನೆಕ್ಸ್ಟ್ ಇಲ್ಲಿ 2 ಡಿಜಿಟ್ಸ್ ಇದೆ, 1/100 ಆಗುತ್ತೆ. ಇದು 1/1000 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇದು ಎಷ್ಟಾಗುತ್ತೆ? 4 ಡಿವೈಡೆಡ್ ಬೈ ಎಷ್ಟು ಝೀರೋಸ್? 2 zeros. ಕರೆಕ್ಟ್ ಇದೆ? ಈ ತರ ನೀವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಎಲ್ಲೆಲ್ಲಿ ನಿಮಗೆ 0.1 ಬರುತ್ತೆ 1/10 ಹಾಕಿ. 0.01 ಬಂದಿದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ 1/100 ಹಾಕ್ಬಿಡಿ. ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ 0.2 ಎಷ್ಟಾಗುತ್ತೆ? 2/10 ಅಂದ್ರೆ ಏನು? 1/5 ಆಗುತ್ತೆ. 1/5. ಕರೆಕ್ಟ್ ಇದೆ? ಇದು ಇಂಪಾರ್ಟೆಂಟ್ ರಿಸಲ್ಟ್ ನೋಡಿ. ಇಲ್ಲಿ ಇದು ಪೇಜ್ ಇಂಪಾರ್ಟೆಂಟ್. ನಿಮ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 4 ಏನಾಗುತ್ತೆ? 10 ಆಗುತ್ತೆ. 2 2s 2 5s ಅಂದ್ರೆ 2/5. 0.4 ಎಲ್ಲಿ ಬರುತ್ತೆ ನಿಮಗೆ? 2/5 ಅಂತ ಹಾಕಿ. ಅಷ್ಟೇ ಸಿಂಪಲ್. 1 ಏನಾಗುತ್ತೆ? ಇದು 5/10 ಅಂದ್ರೆ 5 1s 5 2s 1/2 ಆಗುತ್ತೆ. ಇದು 6/10. 6/10 ಅಂದ್ರೆ ಎಷ್ಟಾಗುತ್ತೆ? ಇದು 2 3s 2 ಎಷ್ಟು? ಇದು 5s 3/5 ಅಂತ ಹಾಕಿ. ಅಷ್ಟೇ ಸಿಂಪಲ್. ಅರ್ಥ ಆಯ್ತು? ನೆಕ್ಸ್ಟ್ 0.75 ಇದೆ. ಹೇಗ್ ಮಾಡ್ತೀರಾ? 75 ಡಿವೈಡೆಡ್ ಬೈ ಎಷ್ಟು ಡಿಜಿಟ್ಸ್? 2 ಡಿಜಿಟ್ಸ್ ಪಾಯಿಂಟ್ ಆದ್ಮೇಲೆ, ಅದಕ್ಕೆ 25 3s 25
4 ಅಂದ್ರೆ 3/4. ಎಲ್ಲೆಲ್ಲಿ ನಿಮಗೆ 3/4 ಬರುತ್ತೆ 0.75 ಹಾಕಿ, 0.75 ಬಂದಿದೆ 3/4 ಹಾಕಬೇಕು. ಎಲ್ಲಿ ಹಾಕಬೇಕು ಅದು ನಿಮ್ಮ ಚಾಯ್ಸ್. ಅರ್ಥ ಆಯ್ತು? ಎಲ್ಲಿ ನಿಮಗೆ ಯಾವುದು ಕ್ಯಾಲ್ಕುಲೇಷನ್ ಈಸಿ ಆಗಿದೆ, ಒಂದು ಕ್ವಶನ್ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ್ದು ಹೇಳ, 16 ಇಂಟು 0.75 ಇದೆ. ಇದು ಮಾಡೋದು ಡಿಫಿಕಲ್ಟ್ ಆಗುತ್ತೆ ನಿಮಗೆ, ಅದಕ್ಕೆ ನಾನು 16 ಅದೇ ರೀತಿಯಲ್ಲಿ 0.75ಗೆ ಹೇಗೆ ಬರಿಬಹುದು, 3/4 ಅಂತ ಬರಿಬಹುದು. ಕರೆಕ್ಟಾ? 4 1s 4 4s 4 3s ಎಷ್ಟಾಗುತ್ತೆ, 12 ಆಗುತ್ತೆ. ಈಸಿಲಿ ಸಾಲ್ವ್ ಆಗುತ್ತೆ ನಮ್ದು. ಅರ್ಥ ಆಯ್ತು? ಎಲ್ಲಿ ಯಾವುದು ಯೂಸ್ ಮಾಡಬೇಕು ಅಲ್ಲ ಅದು ಯೂಸ್ ಮಾಡಬೇಕು. ಅರ್ಥ ಆಯ್ತು? ಅದಕ್ಕೆ ಇದು ಇಂಪಾರ್ಟೆಂಟ್ ರಿಸಲ್ಟ್ ಆಗುತ್ತೆ. ಇದು ಎಷ್ಟಾಗುತ್ತೆ, 31/3. ಕರೆಕ್ಟಾ? ನೆಕ್ಸ್ಟ್ ಇದು 2/3 ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ 2/3 ಆಗುತ್ತೆ. ನೆಕ್ಸ್ಟ್ ಇರೋದು ನಿಮಗೆ 25 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ, 1/4 ಆಗುತ್ತೆ. ಇದು ನೋಡಿ, ಇದು 1 + 0.33. 0.33 ವ್ಯಾಲ್ಯೂ ಎಷ್ಟು ಇಲ್ಲಿದೆ ನೋಡಿ, 0.33 ವ್ಯಾಲ್ಯೂ 1/3. ಕರೆಕ್ಟಾ? ನೋಡಿ 1 + 1/3 ಇದು ಸಾಲ್ವ್ ಮಾಡಿದ್ರೆ 4/3 ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ 1.5 ಅಂದ್ರೆ ಎಷ್ಟು, 15 ಡಿವೈಡೆಡ್ ಬೈ 10 ಅಂತ ಬರೀಬಹುದು. ಕರೆಕ್ಟಾ? 1 ಡಿಜಿಟ್ ಇದೆ, ಅದಕ್ಕೆ 10 ಡಿನಾಮಿನೇಟರ್ ಅಲ್ಲಿ. 5 3s ನೆಕ್ಸ್ಟ್ 5 2s 3/2. ಎಲ್ಲೆಲ್ಲಿ ನಿಮಗೆ 1.5 ಸಿಗುತ್ತೆ 3/2 ಹಾಕಿ. ನೀವು ಕ್ಲಾಸ್ ಅಲ್ಲಿ ಓದಿರ್ಬೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ 1.5 ಬರುತ್ತೆ. ಎಲ್ಲೆಲ್ಲಿ ನಿಮಗೆ 1.5 ಬಂದಿದೆ 3/2 ಹಾಕಿ. ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್, ಅಷ್ಟೇ ಸಿಂಪಲ್. 2.5 ಅಂದ್ರೆ ಹೇಗೆ ಬರಿಬಹುದು, 25/10 ಅಂತ ಬರಿಬಹುದು. ಎಷ್ಟು, 5 5s 5 2s ಅಂದ್ರೆ 5/2. ಕರೆಕ್ಟಾ? 2.5 ಬಂದಿದೆ ಕ್ಯಾಲ್ಕುಲೇಷನ್ ಅಲ್ಲಿ, 5/2 ಅಂತ ಬರಿಬಹುದು. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಫ್ರಾಕ್ಷನ್ ಸಾಲ್ವಿಂಗ್. ಹೇಗೆ ಫ್ರಾಕ್ಷನ್ ಗೆ ನೀವು ಸಾಲ್ವ್ ಮಾಡ್ತೀರಾ. ಫಸ್ಟ್ ನೋಡಿ, ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಏನು, ಡಿನಾಮಿನೇಟರ್ ಶುಡ್ ಬಿ ಸೇಮ್ ಇರಬೇಕು. ಡಿನಾಮಿನೇಟರ್ ಸೇಮ್ ಇದ್ರೆ ಒಂದು ರಿಸಲ್ಟ್ ಬರುತ್ತೆ, ಅದೇ ರಿಸಲ್ಟ್ ಫಾಲೋ ಮಾಡಬೇಕು. ಡಿನಾಮಿನೇಟರ್ ಸೇಮ್ ಇದ್ರೆ ಕಾಮನ್ ತೆಗಿಬೇಕು. ನೋಡಿ ಇಲ್ಲಿ ಹೇಳ್ತೀನಿ ನೋಡಿ, ಅಡಿಷನ್ ಅಲ್ಲಿ ಇದು ಫಾರ್ಮುಲಾನ ಕರೆಕ್ಟ್ ಆಗಿ ಬೇರೆ ಕಲರ್ ಬರೆಯೋಣ. ನೋಡಿ, a/b ಒಂದು ಫ್ರಾಕ್ಷನ್ ಪ್ಲಸ್ c/d ಇದೆ. ಹೇಗೆ ಮಾಡ್ತೀರಾ ನೋಡಿ, ಮಲ್ಟಿಪ್ಲೈ ಹೇಗೆ ಮಾಡಬೇಕು, ಫಸ್ಟ್ ಈ ಟೈಪ್ ಮಾಡಬೇಕು, ನೆಕ್ಸ್ಟ್ ಈ ಟೈಪ್ ಮಾಡಬೇಕು. ಕರೆಕ್ಟಾ? ಮಿಡಿಲ್ ಅಲ್ಲಿ ಯಾವ ಸೈನ್ ಇದೆ ಅದು ಹಾಕಬೇಕು. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ನೆಕ್ಸ್ಟ್ ಡಿವೈಡೆಡ್ ಬೈ ಹಾಕಿ, ಈ ಡಿನಾಮಿನೇಟರ್ ನ 2 ಮಲ್ಟಿಪ್ಲೈ ಮಾಡಿ ಇಲ್ಲಿ ಹಾಕಬೇಕು. ಅಷ್ಟೇ ಸಿಂಪಲ್. ನೋಡಿ, ಫಸ್ಟ್ ಈ ಟೈಪ್, ನೆಕ್ಸ್ಟ್ ಈ ಟೈಪ್, ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತು? ಫಸ್ಟ್ ಈ ಟೈಪ್, ನೆಕ್ಸ್ಟ್ ಈ ಟೈಪ್, ನೆಕ್ಸ್ಟ್. ಅರ್ಥ ಆಯ್ತಿದು? ನೋಡಿ, ಇದು ಎರೇಸ್ ಮಾಡೋಣ. ಅರ್ಥ ಆಯ್ತಲ್ಲ? ಇದು ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಹೇಳಿ, ಸಿಂಪಲ್ ಇದೆ. ಮಲ್ಟಿಪ್ಲೈ ಮಾಡಿ, a ಇಂಟು ಡಿ ಏನಾಗುತ್ತೆ, AD ಪ್ಲಸ್ b ಇಂಟು ಸಿ ಏನಾಗುತ್ತೆ, BC ಡಿವೈಡೆಡ್ ಬೈ. ನೋಡಿ, ಫಸ್ಟ್ ಹಿಂಗ್ ಮಲ್ಟಿಪ್ಲೈ ಮಾಡಿದೀನಿ, ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಿದೀನಿ, ಆಮೇಲೆ ಇದು. ನೋಡಿ, ಇನ್ನೊಂದ್ಸತಿ ತೋರಿಸ್ತೀನಿ. ಇದು ಮಲ್ಟಿಪ್ಲೈ ಮಾಡಿದೀನಿ ಫಸ್ಟ್, ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಿದೀನಿ, ಮಿಡಲ್ ಅಲ್ಲಿ ಯಾವ ಸೈನ್ ಇದೆ ಅದು ಹಾಕಿದೀನಿ, ಡಿವೈಡೆಡ್ ಬೈ ಸೈನ್ ಹಾಕಿ ಇದೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ, b ಇಂಟು ಡಿ. ಅರ್ಥ ಆಯ್ತು ಮಕ್ಕಳೇ? ಇದು ನೆಕ್ಸ್ಟ್ ನೋಡಿ, ಇಲ್ಲಿ ಎರೇಸ್ ಮಾಡೋಣ, ಕ್ಲೀನ್ ಆಗಿ ಕಾಣ್ದು ಇದು. ಕ್ಲೀನ್ ಆಗಿ ಬರೋಣ. a/b ಪ್ಲಸ್ c/d ಇದ್ದಾಗ ಏನ್ ಮಾಡ್ತೀರಾ, AD ಪ್ಲಸ್ BC ಡಿವೈಡೆಡ್ ಬೈ BD ಅಂತ. ಕರೆಕ್ಟಾ? ನೆಕ್ಸ್ಟ್ ಸಬ್ಟ್ರಾಕ್ಷನ್ ಅಲ್ಲಿ ನೋಡಿ, ಏನು a/b ಮೈನಸ್ ಏನು c/d ಇದೆ ಅಂತ. ನೋಡಿ ಏನಾಗುತ್ತೆ, ಫಸ್ಟ್ ಈ ತರ ಮಲ್ಟಿಪ್ಲೈ ಮಾಡಿ, a ಇಂಟು ಡಿ ಮೈನಸ್ b ಇಂಟು ಸಿ ಹೋಲ್ ಡಿವೈಡೆಡ್ ಬೈ b ಇಂಟು ಡಿ ಆಗುತ್ತೆ. ಅಷ್ಟೇ ಸಿಂಪಲ್. ಒಂದೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದೊಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಸಿಂಪಲ್ ನೋಡೋಣ. 1/4 ಪ್ಲಸ್ 3/2. ನೋಡಿ ಏನಾಗುತ್ತೆ ಇದು, ಫಸ್ಟ್ ಮಲ್ಟಿಪ್ಲೈ ಮಾಡಿ, 2 ಇಂಟು 1 ಈ ತರ ಮಲ್ಟಿಪ್ಲೈ ಮಾಡಿ, 2 ಇಂಟು 1 2 ಆಗುತ್ತೆ, ಪ್ಲಸ್ 4 ಇಂಟು 3 ಎಷ್ಟು, 12 ಡಿವೈಡೆಡ್ ಬೈ ಏನು, 2 4s 8 ಎಷ್ಟಾಗುತ್ತೆ, ಇದು 14/8. ಅಷ್ಟೇ ಸಿಂಪಲ್. ಅರ್ಥ ಆಯ್ತು? ನೆಕ್ಸ್ಟ್ ಇದು ಸಾಲ್ವ್ ಮಾಡಬಹುದು, 2 ಇಂದ ಕ್ಯಾನ್ಸಲ್ ಆಗುತ್ತೆ ಇದು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಅಲ್ಲಿ ನೋಡಿ, 3/2 ಮೈನಸ್ 1/4 ಮಾಡಿದ್ರೆ ಏನು, 4 ಇಂಟು 3 ಮಾಡಿ ಎಷ್ಟಾಗುತ್ತೆ, 12 ಡಿವೈಡ್ ಮೈನಸ್ 2 ಇಂಟು 1 2 ಡಿವೈಡೆಡ್ ಬೈ ಏನು, 2 4s 8 ಎಷ್ಟಾಗುತ್ತೆ, ಇದು 10/8. ಅರ್ಥ ಆಯ್ತಿದು? ಇಲ್ಲಿ ನೋಡಿ,
ನಾವು ಕ್ವಶನ್ಸ್ ಅಲ್ಲಿ ಇಲ್ಲಿ ಬಿ ಇದೆ, ಇಲ್ಲಿ ಡಿ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಡಿ ಇದೆ, ಇಲ್ಲಿ 4 2 4 ಇದೆ, ಅಂದ್ರೆ ಡಿನಾಮಿನೇಟರ್ ಚೇಂಜ್ ಇದೆ. ಡಿನಾಮಿನೇಟರ್ ಶುಡ್ ಬಿ ಡಿಫ್ರೆಂಟ್ ಇದ್ದಾಗ ಇದು ರೂಲ್ಸ್ ಎರಡು ಅಪ್ಲೈ ಆಗುತ್ತೆ, ಇಲ್ಲ ಅಂದ್ರೆ ಇದು ಎರಡು ರೂಲ್ಸ್ ಅಪ್ಲೈ ಆಗಲ್ಲ. ಅರ್ಥ ಆಯ್ತು? ಇದು ಎರಡು ರೂಲ್ಸ್ ಅಪ್ಲೈ ಆಗಲ್ಲ. ಡಿನಾಮಿನೇಟರ್ ಸೇಮ್ ಇದ್ದಾಗ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. 3/4 -1/4 ಇದೆ, ಡಿನಾಮಿನೇಟರ್ ಏನಿದೆ ಸೇಮ್ ಇದೆ. ಸೇಮ್ ಇದ್ರೆ ಏನಿಲ್ಲ, ಇನ್ನೂ ಈಸಿ. ಏನ್ ಮಾಡ್ಬೇಕು, ಕಾಮನ್ ತೆಗಿಬೇಕಷ್ಟೇ. ಡಿನಾಮಿನೇಟರ್ ಕಾಮನ್ ತೆಗಿ, ನೆಕ್ಸ್ಟ್ ನ್ಯೂಮರೇಟರ್ ಸಾಲ್ವ್ ಮಾಡಿ. 3 ಇದೆ, -1 ಇದೆ, 3 - 1 ಎಷ್ಟು 2/4 ಆಗುತ್ತೆ, ಅಷ್ಟೇ ಸಿಂಪಲ್. ಪ್ಲಸ್ ಇದ್ರೆ ಏನು, ಸೇಮ್. ಪ್ಲಸ್ ಇದ್ರೆ ಏನು, 3/4 ಪ್ಲಸ್ ಏನಿದೆ 3/4, 4 ಏನು ಕಾಮನ್ ಆಗುತ್ತೆ, 3 + 1 / 4 4/4 ಆಗುತ್ತೆ. ಅರ್ಥ ಆಯ್ತಿದು? ಪ್ಲಸ್ ಆರ್ ಮೈನಸ್ ಇದ್ರೆ ಏನು, ಎಲ್ ಪ್ಲಸ್ ಇದೆ ಅಲ್ಲಿ ಪ್ಲಸ್ ಹಾಕ್ಬೇಕು, ಮೈನಸ್ ಇದ್ರೆ ಮೈನಸ್. ಡಿನಾಮಿನೇಟರ್ ಏನಾಗುತ್ತೆ, ಕಾಮನ್ ಆಗುತ್ತೆ, ಅಷ್ಟು ಸಿಂಪಲ್. ಅರ್ಥ ಆಯ್ತು? ಡಿನಾಮಿನೇಟರ್ ಯಾವ ಕಾಮನ್ ತೆಗಿತೀರಾ, ಡಿನಾಮಿನೇಟರ್ ಯಾವ ಕಾಮನ್ ತೆಗಿಬೇಕಂದ್ರೆ ಡಿನಾಮಿನೇಟರ್ ಸೇಮ್ ಇರಬೇಕು ಎರಡು ಫ್ರಾಕ್ಷನ್ಸ್. ಇಲ್ಲಿ ನೋಡಿ ಇನ್ನೊಂದೇ ನಾನು ಹೇಳ್ಬೇಕು. ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಅಲ್ಲಿ ಈ ತರ ಬರುತ್ತೆ, 1/2 ಪ್ಲಸ್ 3/4 ಪ್ಲಸ್ 6 ಯಾವ್ದೋ ನಂಬರ್ ಹೇಳಿ, 6/3 ಪ್ಲಸ್ 4/8 ಇದೆ, ಕರೆಕ್ಟಾ? ಇದು ಹೇಗೆ ಸಾಲ್ವ್ ಮಾಡ್ತೀರಾ ನೀವು ನೋಡಿ. ನಮಗೆ ಏನು ಎರಡು ಫ್ರಾಕ್ಷನ್ ಸಾಲ್ವ್ ಮಾಡೋದು ಗೊತ್ತಿದೆ, ಏನು ಇಲ್ಲ, ಸಿಂಪಲ್ ಪೇರ್ ಅಪ್ ಮಾಡ್ಕೊಳ್ಳಿ. ಪೇರ್ ಅಪ್ ಮಾಡಿ, ಅಷ್ಟೇ ಸಿಂಪಲ್. ಪೇರ್ ಅಪ್ ಮಾಡಿದಿರಾ, ನೆಕ್ಸ್ಟ್ ಸಾಲ್ವ್ ಮಾಡಿ, ಇನ್ನೂ ಸಿಂಪಲ್ ಆಗುತ್ತೆ ನೋಡಿ. 4 × 1 ಎಷ್ಟಾಗುತ್ತೆ, 4 ಪ್ಲಸ್ ಇದು ಎಷ್ಟಾಗುತ್ತೆ, 3 × 2 6 / 4 2s 8. ಇದು ಸಾಲ್ವ್ ಆಗಿದೆ. ನೆಕ್ಸ್ಟ್ ಇದು ಸಾಲ್ವ್ ಮಾಡಿ. 8 × 6 ಎಷ್ಟಾಗುತ್ತೆ, 48 ಪ್ಲಸ್ 3 4s ಎಷ್ಟಾಗುತ್ತೆ, 12 ಹೋಲ್ ಡಿವೈಡೆಡ್ ಬೈ 3 8s ಎಷ್ಟು, 24. ಕರೆಕ್ಟ್ ಇದೆ? ನೆಕ್ಸ್ಟ್ ನೋಡಿ, ಇದು ಎರಡು ಫ್ರಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಈಸಿ ಸಾಲ್ವ್ ಮಾಡೋದು. 4 ಇದು ಎಷ್ಟಾಗುತ್ತೆ ನಮ್ದು, 10/8 ಪ್ಲಸ್ ಇದು ಎಷ್ಟಾಗುತ್ತೆ, 4/48 12 60/24. ಕರೆಕ್ಟ್? 60/24. ನೆಕ್ಸ್ಟ್ ಸಾಲ್ವ್ ಮಾಡಿ. 10 × ಇದು ಮಾಡಿದ್ರೆ ಎಷ್ಟಾಗುತ್ತೆ, ಇದು 240 ಪ್ಲಸ್ 8 × 60 ಮಾಡಿದ್ರೆ 480 ಡಿವೈಡೆಡ್ ಬೈ 24 × 8 ಮಾಡಬೇಕು, ಅಷ್ಟೇ ಸಿಂಪಲ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ರೆಸಿಸ್ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀರಾ ಇದೆಲ್ಲ, ನೆಕ್ಸ್ಟ್ ಬೇರೆ ಬೇರೆ ಎಲ್ಲಾ ಕಡೆ ಇದು ಯೂಸ್ ಆಗುತ್ತೆ ಫ್ರಾಕ್ಷನ್ ಸಾಲ್ವಿಂಗ್. ನೆಕ್ಸ್ಟ್ ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾದಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಬೇರೆ ಸುಮಾರು ಕಡೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ 5 ಇದೆ ಅಂದ್ರೆ 1/5 ಪ್ಲಸ್ 6/4 ನೆಕ್ಸ್ಟ್ 3/2 ನೆಕ್ಸ್ಟ್ ಯಾವ್ದು ನಂಬರ್ ಹೇಳಿ, 1/8 ಪ್ಲಸ್ 1/9 ಇದೆ. ಹೇಗೆ ಸಾಲ್ವ್ ಮಾಡ್ತೀರಾ, ಎರಡೆರಡು ಪೇರ್ ಮಾಡ್ಬೇಕಷ್ಟೇ. 1/5 ಇದು 2 ಪೇರ್ ಮಾಡಿದೀನಿ, ಇದು 2 ಪೇರ್ ಮಾಡಿದೀನಿ, ಇದು ಹಂಗೆ ಇರಲಿ. ಫಸ್ಟ್ ಇದು ಸಾಲ್ವ್ ಮಾಡಿ, ಇಲ್ಲಿ ಒಂದು ಫ್ರಾಕ್ಷನ್ ಬರುತ್ತೆ ನಿಮಗೆ, ಕರೆಕ್ಟಾ? ಇದು 2 ಸಾಲ್ವ್ ಮಾಡಿ, ಇಲ್ಲಿ ಒಂದು ಫ್ರಾಕ್ಷನ್ ಬರುತ್ತೆ, ಇದು ಹಂಗೆ 1/9 ಬರುತ್ತೆ, ಕರೆಕ್ಟಾ? 1/9 ಬರುತ್ತೆ. ನೆಕ್ಸ್ಟ್ ಇದು 2 ಸಾಲ್ವ್ ಮಾಡಿ, ಇದು 2 ಸಾಲ್ವ್ ಮಾಡಿ, ಇಲ್ಲಿ ಒಂದು ಫ್ರಾಕ್ಷನ್ ಬರುತ್ತೆ, ನೆಕ್ಸ್ಟ್ ಪ್ಲಸ್ 1/9 ಲಾಸ್ಟ್ ಗೆ ಸಾಲ್ವ್ ಮಾಡಿ, ಅಷ್ಟೇ ಸಿಂಪಲ್ ಇದೆ. ಅರ್ಥ ಆಯ್ತಿದು? ನೆಕ್ಸ್ಟ್ ನೋಡಿ ಇಲ್ಲಿ, ಫ್ರಾಕ್ಷನ್ ಅನ್ನ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀವಿ, ಇದು ಇನ್ನೂ ಸಿಂಪಲ್ ನೋಡಿ. ಏನು ಇಲ್ಲ, ಜಸ್ಟ್ a/b ಇಂಟು c/d ಇದೆ ಅಂದ್ರೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರಿಗೆ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಾಡ್ತೀರಾ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಮಾಡಿ. a ಇಂಟು ಸಿ ಏನಾಗುತ್ತೆ, ac ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್, b ಇಂಟು ಡಿ ಏನಾಗುತ್ತೆ ನಮ್ದು, bd ಆಗುತ್ತೆ, ಅಷ್ಟೇ ಸಿಂಪಲ್. ಅರ್ಥ ಆಯ್ತು? ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, 1/4 ಇಂಟು 2/8 ಇದೆ, 3/8 ಇದೆ. ಹೇಗೆ ಮಾಡ್ತೀರಾ, ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಮಾಡಿ. 1 × 3 ಎಷ್ಟಾಗುತ್ತೆ, 3. 4 × 8 ಎಷ್ಟಾಗುತ್ತೆ, 32. ಅಷ್ಟೇ ಸಿಂಪಲ್. ಅರ್ಥ ಆಯ್ತು? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಾನು ಕೊಡ್ತೀನಿ, ನೀವು ಮಾಡಿ. 2/8 ಪ್ಲಸ್ 16 ಪ್ಲಸ್ ಅಲ್ಲ, ಇಂಟು ಮಾಡ್ತಾ ಇರೋದು ನಾವು, ತಡಿ, ಇಂಟು ಏನೋ ಯಾವ್ದೋ ಒಂದು ನಂಬರ್ ಹೇಳಿ, 16/12 ಮಾಡಿ, ಅಷ್ಟೇ. ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ, ಅಷ್ಟೇ ಸಿಂಪಲ್. ಡಿವಿಷನ್ ಅಲ್ಲಿ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಏನಿಲ್ಲ ನೋಡಿ. a/b ಒನ್ ಫ್ರಾಕ್ಷನ್ ಹೋಲ್ ಡಿವೈಡೆಡ್ ಬೈ c/d ಇದೆ. ಎರಡು ಫ್ರಾಕ್ಷನ್ ಡಿವಿಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಸಿಂಪಲ್ ನೋಡಿ. ಏನಾಗುತ್ತೆ ಅಂದ್ರೆ a/b ಅದೇ ರೀತಿ ಇರುತ್ತೆ. ಇದು ಡೌನ್ ಸೈಡ್ ಇದೆಯಲ್ಲ, ಇದು ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ, ಅಂದ್ರೆ ಉಲ್ಟಾ ಆಗುತ್ತೆ ನೋಡಿ. d/c ಆಗುತ್ತೆ. ಇಲ್ಲಿ c/d ಇತ್ತು, ಇದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ, ಅಷ್ಟೇ. ಇದೇನಾಗಿದೆ, AD ಡಿವೈಡೆಡ್ ಬೈ BC. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ,
ಎ ಅಂಡ್ ಡಿ ಗೆಟ್ಸ್ ಮಲ್ಟಿಪ್ಲೈ, ಬಿ ಅಂಡ್ ಸಿ ಗೆಟ್ ಮಲ್ಟಿಪ್ಲೈ. ಎ ಇಂಟು ಡಿ ಮಾಡಿದ್ರೆ ಎ ಡಿ ಬರುತ್ತೆ, ನೆಕ್ಸ್ಟ್ ಬಿ ಇಂಟು ಸಿ ಮಾಡಿದ್ರೆ ಬಿ ಸಿ ಬರುತ್ತೆ. ಅಷ್ಟೇ ಸಿಂಪಲ್. ಅರ್ಥ ಆಯ್ತು? ಬಟ್ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ ರೆಸಿಪ್ರೋಕಲ್ ಹೋಗುತ್ತೆ ಅಂತ ಗೊತ್ತಿರ್ಬೇಕು. ನೋಡಿ, ಎ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಇದೆ. ಇದು ಹೇಗೆ ಸಾಲ್ವ್ ಮಾಡ್ತೀರಾ ನೋಡಿ. ಇದು ಏನು ಇಲ್ಲ ಅಂದ್ರೆ 1 ಇದೆ, ಕರೆಕ್ಟಾ? ಸಿ ಡಿವೈಡೆಡ್ ಬೈ 1 ಇದೆ. ಎ ಬೈ ಬಿ ಡಿವೈಡೆಡ್ ಬೈ ಏನಾಗುತ್ತೆ, ಇದು ಸಿ ಬೈ 1 ಇದೆ. ಇಲ್ಲಿ ಹೋದ್ರೆ 1 ಬೈ ಸಿ ಆಗುತ್ತೆ. ಇದು ಏನು, ಎ ಡಿವೈಡೆಡ್ ಬೈ ಬಿ ಸಿ ಆಗುತ್ತೆ. ಅರ್ಥ ಆಯ್ತಿದು? ಇದು 1 ನಿಮಗೆ ಅವ್ರು ಕೊಡಲ್ಲ, ನೀವು ಮಾಡಬೇಕು. ಎ ಬೈ ಬಿ ಡಿವೈಡೆಡ್ ಬೈ ಸಿ ಹೋಲ್ ಡಿವೈಡೆಡ್ ಬೈ ಸಿ ಇದ್ರೆ ಏನಾಗುತ್ತೆ, ಎ ಇಂಟು ಬಿ ಇಂಟು ಎ ಡಿವೈಡೆಡ್ ಬೈ ಬಿ ಇಂಟು ಸಿ ಆಗುತ್ತೆ. ಅಷ್ಟೇ. ಒಂದು ಕ್ವಶನ್ ನೋಡೋಣ ಇಲ್ಲಿ ನೋಡಿ, ಸಿಂಪಲ್ ಆಗಿ ನೋಡಿ. 2/3 ಡಿವೈಡೆಡ್ ಬೈ 4/8 ಇದೆ. ಹೇಗಾಗುತ್ತೆ ಇದು? 2/3 ಅದೇ ರೀತಿ ಇರುತ್ತೆ, ಇದು ರೆಸಿಪ್ರೋಕಲ್ ಆಗಿ ಹೋಗುತ್ತೆ, 8/4 ಆಗುತ್ತೆ. ಇಲ್ಲಿ 4/8 ಇತ್ತು, ಇಲ್ಲಿ ಏನಾಗುತ್ತೆ, ರೆಸಿಪ್ರೋಕಲ್ ಆಗಿ ಆಗುತ್ತೆ. 2 8 ಎಷ್ಟಾಗುತ್ತೆ, 16 ಡಿವೈಡೆಡ್ ಬೈ 12. ಅಷ್ಟೇ ಸಿಂಪಲ್. ಅರ್ಥ ಆಯ್ತಿದು? ನೆಕ್ಸ್ಟ್ ಇನ್ನೊಂದು ನೋಡಿ, ಇಲ್ಲಿ ನೋಡಿ, ಈ ಟೈಪ್ ಇನ್ ನೋಡಿ. ಇದು ಇಂಪಾರ್ಟೆಂಟ್, ಯೂಸ್ಫುಲ್ ಆಗುತ್ತೆ ನಿಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ. ಇದು ಯೂಸ್ಫುಲ್ ಆಗುತ್ತೆ. ಇದು ಏನಿಲ್ಲ, ಸಿಂಪಲ್ ಇದೆ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್, 2/3 ಹೋಲ್ ಡಿವೈಡೆಡ್ ಬೈ ಯಾವ್ದು ನಂಬರ್ 6 ಇಟ್ಕೊಳ್ಳಿ. ಏನಾಗುತ್ತೆ ಇದು ನೋಡಿ, 2 ಅದೇ ರೀತಿ ಇರುತ್ತೆ, 2/3 ಅದೇ ರೀತಿ ಇರುತ್ತೆ. ಇದು ಏನಾಗುತ್ತೆ, 6/1 ಇದೆ, 1/6 ಆಗುತ್ತೆ. 2 ಡಿವೈಡೆಡ್ ಬೈ 3 6 18 ಅಂದ್ರೆ ಫೈನಲಿ ನೋಡಿ, ಫೈನಲಿ ಏನಾಗುತ್ತೆ, 2 1s 2 9s ಅಂದ್ರೆ ಫೈನಲಿ 1/9. ಸಿಂಪಲ್ ಇದೆ ಅಲ್ಲ? ನೆಕ್ಸ್ಟ್ ನೋಡಿ ಏನಿದೆ, ಡೈರೆಕ್ಟ್ ಆಗಿ ಕ್ವಶನ್ಸ್ ಈಗ ನೋಡಿ. ಸ್ವಲ್ಪ ಕ್ವಶನ್ ನಾನು ಮಾಡ್ತೀನಿ, ನೆಕ್ಸ್ಟ್ ರಿಮೈನಿಂಗ್ ಕ್ವಶನ್ ನಿಮಗೆ ಕೊಡ್ತೀನಿ. ಹೋಮ್ ವರ್ಕ್ ಅಲ್ಲಿ ನೀವು ಮಾಡಿ, ಈಸಿ ಇದೆ ನೋಡಿ. 3/2 = 8 ಇದೆ, ಕರೆಕ್ಟಾ? ನಾನು ಏನು ಹೇಳಿದ್ದೀನಲ್ಲ, ಫ್ರಾಕ್ಷನಲ್ ಪವರಿಗೆ ಹೇಗೆ ಸಾಲ್ವ್ ಮಾಡಬೇಕು, ಫಸ್ಟ್ ನಮಗೆ ಏನು ಬೇಕೋ ಅದು ಇಟ್ಕೊಳ್ಬೇಕು. ನೆಕ್ಸ್ಟ್ ರಿಮೈನಿಂಗ್ ಔಟ್ಸೈಡ್ ಕಳಿಸ್ತಾ ಇದ್ದೀನಿ, 1/2 ಔಟ್ಸೈಡ್ ಹೋಗಿದೆ. ನೆಕ್ಸ್ಟ್ ಏನಾಗುತ್ತೆ, ಇದು = 8. ಕರೆಕ್ಟ್ ಇದೆ? ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ನೋಡಿ, ಇಲ್ಲಿ ಇದು ಸಾಲ್ವ್ ಆಗುತ್ತೆ, √8 ಹೋಗುತ್ತೆ, ಮತ್ತೆ ಕ್ಯಾಲ್ಕುಲೇಷನ್ ತುಂಬಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, 1/2 ನಾನು ಇಲ್ಲೇ 1/2 ಇಲ್ಲೇ, ಇಲ್ಲಿ 1/2 ಹೋಲ್ ಕ್ಯೂಬ್ ಇದೆ ಅಲ್ಲ, ಈ ಕಡೆ ಕಳಿಸಿ. ಕರೆಕ್ಟಾ? ಇದು ಹೇಗೆ ಸಾಲ್ವ್ ಆಗುತ್ತೆ ನೋಡಿ, 1/2 ಇದೆ ಇಲ್ಲಿ, ಇದು √8 ಆಗುತ್ತೆ. ಕರೆಕ್ಟಾ? √8 ಆಗುತ್ತೆ. ನಾನು ಹೇಳಿದ್ದೀನಿ ಕ್ಯೂಬ್ ರೂಟಿಗೆ ನಾವು ಹೇಗೆ ಬರೀಬಹುದು, 1/2 ಇದು ಕ್ಯೂಬ್ ರೂಟಿಗೆ 8⁻⁴. ನೆಕ್ಸ್ಟ್ ನಮಗೆ ಗೊತ್ತಿದೆ 8 ಅಂದ್ರೆ ಏನು, 2 ಕ್ಯೂಬ್. ಕರೆಕ್ಟಾ? 2 × 2 × 2 ಮಾಡಿದ್ರೆ 2 ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ 1/2 x⁻⁴ 2 ಕ್ಯೂಬ್ ಹೋಲ್ ⁻⁴. ಇದು 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, x ಇದು ಈ ಕಡೆ ಕಳಿಸಿದ್ರೆ ಇಲ್ಲ ಸ್ಕ್ವೇರ್ ಆಗುತ್ತೆ. ಇದು ಕರೆಕ್ಟಾ? ಸ್ಕ್ವೇರ್ ಆಗಿ 4. ಅಷ್ಟೇ ಆನ್ಸರ್. ಅರ್ಥ ಆಯ್ತಿದು? ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇನ್ನೂ ಸಿಂಪಲ್ ಇದೆ ನೋಡಿ. ಏನ್ ಮಾಡಬೇಕು, ನಾನು ಸ್ಟೆಪ್ ಹೇಳ್ತೀನಿ, ನೀವು ನೆಕ್ಸ್ಟ್ ಮಾಡಬೇಕು. x⁻⁴ ಇಲ್ಲೇ, ಇಲ್ಲಿ x⁻⁴. ನೆಕ್ಸ್ಟ್ ಏನ್ ಮಾಡಿ ಗೊತ್ತಾ, 27 1/3 ಆಗುತ್ತೆ. ಕರೆಕ್ಟಾ? x/4 × 27ಗೆ 3 ಕ್ಯೂಬ್ ಆಗುತ್ತೆ. 1/4 ಬಿಡಿ, ನಾನೇ ಸಾಲ್ವ್ ಮಾಡಿಬಿಡ್ತೀನಿ. 1/4. ನೆಕ್ಸ್ಟ್ x = 3, ಈ ಕಡೆ ಹೋದ್ರೆ ರೆಸಿಪ್ರೋಕಲ್ ಆಗಿ 4/1 ಅಂದ್ರೆ 4 ಆಗುತ್ತೆ. ಇದು ಎಷ್ಟಾಗುತ್ತೆ ಸಾಲ್ವ್ ಮಾಡಿ. 3 × 3 × 3 × 3 ಮಾಡಬೇಕು. 3 × 3 × 3 × 3 ಮಾಡಬೇಕು. ಎಷ್ಟಾಗುತ್ತೆ ಗೊತ್ತಾ, 81 ಆಗುತ್ತೆ. ಯಾಕಂದ್ರೆ 3 3s 9, 3 3s 9, 9 9s 81. ಅಷ್ಟೇ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಇದು ವ್ಯಾಲ್ಯೂಸ್ ಹೇಗೆ ಸಾಲ್ವ್ ಮಾಡ್ತೀರಾ ನೋಡಿ. ಫಸ್ಟ್ 8 ಹೋಲ್ ⁻²/3 ಇದೆ. ಹೇಗೆ ಸಾಲ್ವ್ ಮಾಡಬಹುದು ಇದು? 8 ಅಂದ್ರೆ ಏನು, 2 ಕ್ಯೂಬ್. ಕರೆಕ್ಟಾ? ನೆಕ್ಸ್ಟ್ 2/3 ಇದೆ, 3 3 ಗೆಟ್ ಕ್ಯಾನ್ಸಲ್. 2 ಸ್ಕ್ವೇರ್ ಎಷ್ಟಾಗುತ್ತೆ, 2⁻² ಅಂದ್ರೆ 4 ಆಗುತ್ತೆ. ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, ಇದು ನೋಡಿ 64. ಇದು ನೀವು ಸಾಲ್ವ್ ಮಾಡಿ. ಬೇರೆ 64 ಅಂದ್ರೆ ಏನು, 2⁻⁴ ಎಷ್ಟಾಗುತ್ತೆ, 6. ಕರೆಕ್ಟಾ? 2⁻⁶ ಹೋಲ್ ⁻⁴ ಏನಿದೆ, 2/5 ಇದೆ. ಕರೆಕ್ಟಾ? ಏನಾಗುತ್ತೆ ನೆಕ್ಸ್ಟ್, ಸರಿ ಆ ಥರ ಬೇಡ. 2⁻⁶ಗೆ 2 × 2⁻⁵ ಅಂತ ಬರೀಬಹುದು. ನೆಕ್ಸ್ಟ್ ಇದು 5 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 2 2s 5 ಕ್ಯಾನ್ಸಲ್ ಆಗುತ್ತೆ.
ನೆಕ್ಸ್ಟ್ 2 ಸ್ಕ್ವೇರ್ ಎಷ್ಟಾಗುತ್ತೆ 4. ಇದು ನೀವು ರಿಮೈನಿಂಗ್ ಸಾಲ್ವ್ ಮಾಡಿ, ಈಸಿ ಇದೆ. ನೆಕ್ಸ್ಟ್ ಇದು ನೋಡಿ 1/2 -3 ಇದೆ. ಇದು ಮೈನಸ್ ಅಂದ್ರೆ ಏನು, ಇದು ರೆಸಿಪ್ರೋಕಲ್ ಆಗುತ್ತೆ ಅಷ್ಟೇ. ಮೈನಸ್ ಅಂದ್ರೆ ಡಿನಾಮಿನೇಟರ್ ಇದ್ದರೂ ನ್ಯೂಮರೇಟರ್ ಬರುತ್ತೆ, ನ್ಯೂಮರೇಟರ್ ಅಲ್ಲಿ ಯಾವ್ದು ನಂಬರ್ ಇದೆ ಅದು ಡಿನಾಮಿನೇಟರ್ ಹೋಗುತ್ತೆ. 2/1 + 3. ಅರ್ಥ ಆಯ್ತಿದ್ದು, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇದು ಸಿಂಪಲ್ ಅದೇ. 4 1/3/2 ಇದೆ, ಏನಾಗುತ್ತೆ 1/4 ಪಾಸಿಟಿವ್ ಪವರ್ ಆಗುತ್ತೆ, ಅಷ್ಟೇ ಸಿಂಪಲ್. ಅರ್ಥ ಆಯ್ತು. ಇದು ಸೇಮ್ ಅದೇ ರೀತಿ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಇದು ಸಿಂಪಲ್ ಇದೆ, ನೀವು ಟ್ರೈ ಮಾಡಿ. ಇದು ನೋಡಿ y/1 ಹೋಲ್ ಡಿವೈಡ್. ಇದು 1 ಇಲ್ಲ, ನಾನು ಕನ್ಸಿಡರ್ ಮಾಡಿದ್ದೀನಿ. ಏನು ಇಲ್ಲ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ಏನಿದೆ 1 ಇದೆ, ಕರೆಕ್ಟಾ. y/1 ಹೋಲ್ ಡಿವೈಡೆಡ್ ಬೈ ಏನಿದೆ 1/3. ಏನಾಗುತ್ತೆ, ಇದು ಮತ್ತೆ ಇದು ಮಲ್ಟಿಪ್ಲೈ ಆಗುತ್ತೆ. ಇಲ್ಲ ಅಂದ್ರೆ ಏನು ರೆಸಿಪ್ರೋಕಲ್ ಆಗುತ್ತೆ. y/1 ಅದೇ ರೀತಿ ಇರುತ್ತೆ, ಇದು ಏನಾಗುತ್ತೆ 3/1 ಆಗುತ್ತೆ, = 4, ಕರೆಕ್ಟಾ. 3y = 4, y = 4/3, ಅಷ್ಟೇ ಸಿಂಪಲ್. ಅರ್ಥ ಆಯ್ತು. ನೆಕ್ಸ್ಟ್ ನೋಡಿ ಇಲ್ಲಿ ಇದು ಕ್ವಶನ್ ನೋಡಿ. ಇದು ಬೇಡ, ಇದು ನಾನು ಹೋಮ್ವರ್ಕ್ ಕೊಡ್ತೀನಿ. ಇದು ನೋಡಿ, ಇದು ಈಸಿ ಇದೆ. ಇದು ನೋಡಿ 2y - 4 ಇದೆ, 64 ಇದೆ. 64 ಅಂದ್ರೆ ಏನು, 2 ಕರೆಕ್ಟಾ. ನೋಡಿ ಬೇಸ್ ಸೇಮ್ ಇದೆ, ಪವರ್ ಏನಾಗುತ್ತೆ ಸೇಮ್ ಆಗುತ್ತೆ. ಬೇಸ್ ಸೇಮ್ ಇದ್ರೆ ಪವರ್ ಸೇಮ್ ಆಗುತ್ತೆ. ಇದು ನೀವು ಯೂನಿಟ್ ಅಂಡ್ ಡೈಮೆನ್ಷನ್ ಅಂತ ಒಂದು ಚಾಪ್ಟರ್ ಇದೆ. ಡೈಮೆನ್ಷನ್ ಸಾಲ್ವ್ ಮಾಡಿದಾಗ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ. ಬೇಸ್ ಸೇಮ್ ಇದ್ರೆ ಪವರ್ ಏನಾಗುತ್ತೆ ಈಕ್ವಲ್ ಮಾಡಬಹುದು. ಇದು 6 + 4 ಅಂದ್ರೆ ಎಷ್ಟಾಗುತ್ತೆ, y = 10. ಕರೆಕ್ಟ್ ಇದೆ ಮಕ್ಕಳೇ. ನೆಕ್ಸ್ಟ್ ಇದು ಈಸಿ ಇದೆ, ನೀವು ಮಾಡ್ತೀರಾ ಇದು ನೋಡಿ. ಇಲ್ಲ ಅಂದ್ರೆ ನಾನೇ ಮಾಡಿಬಿಡ್ತೀನಿ. 4x/2 = 8 ಇದೆ, ಕರೆಕ್ಟಾ. ನೆಕ್ಸ್ಟ್ 4x, ಇದು ಆ ಕಡೆ ಹೋದ್ರೆ 8 ಸ್ಕ್ವೇರ್ ಆಗುತ್ತೆ. 4x 8 ಸ್ಕ್ವೇರ್ ಅಂದ್ರೆ 64 ಆಗುತ್ತೆ. 64 ಅಂದ್ರೆ 4 ಎಷ್ಟಾಗುತ್ತೆ 64 ಅಂದ್ರೆ ಸಾಲ್ವ್ ಮಾಡಿ. 64 ಗೆ ಫ್ಯಾಕ್ಟರೈಸ್ ಮಾಡಿ 4 ಇಂದ ಎಷ್ಟಾಗುತ್ತೆ 16. ನೆಕ್ಸ್ಟ್ 4 ಇಂದ ಮಾಡಿದ್ರೆ 4³ ಇದು x ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ 3 ಬರುತ್ತೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇದೆಲ್ಲ ಸಾಲ್ವ್ ಮಾಡಿ. ನೆಕ್ಸ್ಟ್ ಇದನ್ನು ನೋಡಿ, ಇಲ್ಲಿ ಹೇಳ್ತೀನಿ ಸಿಂಪಲ್. ನಾನು ಅರ್ಧ ಸಾಲ್ವ್ ಮಾಡ್ಕೊಡ್ತೀನಿ, ಆಮೇಲೆ ನೀವು ಮಾಡಿ. x2 - 4 ಹೋಲ್ ಟು ದಿ ಪವರ್ ಆಫ್ 2/3 = 4 ಇದೆ, ಕರೆಕ್ಟಾ. ಇದು 3 ಆ ಕಡೆ ಹೋದ್ರೆ ಏನಾಗುತ್ತೆ ಕ್ಯೂಬ್ ಆಗುತ್ತೆ, 4³ ಆಗುತ್ತೆ, ಕರೆಕ್ಟಾ. ನೆಕ್ಸ್ಟ್ 4³ ಅಂದ್ರೆ ಎಷ್ಟಾಗುತ್ತೆ, ಇದು 4³. ಇಲ್ಲ ಅಂದ್ರೆ ನೋಡಿ 2 ಗೆ ಈ ಕಡೆ ಕಳಿಸ್ಬಿಡಿ, 3/2, ಕರೆಕ್ಟಾ. ನೆಕ್ಸ್ಟ್ 2 ಟು ದಿ ಪವರ್ ಆಫ್ 2 ಹೋಲ್ ಟು ದಿ ಪವರ್ ಆಫ್ 3/2 ಇದೆ. 2 ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಇದು 2³ ಅಂದ್ರೆ 8 ಆಗುತ್ತೆ. 8 = x ಏನಾಗುತ್ತೆ 8 + 4, x = 12. ಸಿಂಪಲ್ ಇದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದು ಅದೇ ರೀತಿ ಮಾಡಬೇಕು. ಇದು ನೋಡಿ a/b x - 1 ಇದೆ, ಇದು b/a x - 3 ಇದೆ. ಹೇಗೆ ಸಾಲ್ವ್ ಮಾಡ್ತೀನಿ ನೋಡಿ, a/b ಅದೇ ರೀತಿ ಇರಲಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ರೆಸಿಪ್ರೋಕಲ್ ಮಾಡ್ತೀನಿ. ಯಾಕಂದ್ರೆ ನನಗೆ ಬೇಸ್ ಸೇಮ್ ಬೇಕು, ಬೇಸ್ ನನಗೆ a/b ಬೇಕು. ಇಲ್ಲಿ b/a ಇದೆ ಅಂದ್ರೆ ರೆಸಿಪ್ರೋಕಲ್ ಮಾಡ್ತೀನಿ. ರೆಸಿಪ್ರೋಕಲ್ ಮಾಡಿದಾಗ ಏನಾಗುತ್ತೆ, ಒಂದು ಮೈನಸ್ ಸೈನ್ ಬರುತ್ತೆ, -(x). ಈ ತರ. ನೆಕ್ಸ್ಟ್ a/b ಇಲ್ಲಿ ಏನು ಚೇಂಜ್ ಮಾಡ್ತಾ ಇಲ್ಲ ನಾನು, ನೋಡಿ ಕರೆಕ್ಟಾ. ನೆಕ್ಸ್ಟ್ a/b ಇದು ಮೈನಸ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ +3 - (x) ಆಗುತ್ತೆ. ಬೇಸ್ ನಮ್ದು ಸೇಮ್ ಆಗಿದೆ, ಪವರ್ ಈಕ್ವೇಟ್ ಮಾಡಿ. x - 1 = 3 - x. x ಎಲ್ಲ ಟರ್ಮ್ ಒಂದ್ ಕಡೆ ಇಡಿ. 3 + 1 ಅಂದ್ರೆ 2x = 4, x = ಏನಾಗುತ್ತೆ 2 ಆಗುತ್ತೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಇದು ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ರಿಸಲ್ಟ್ ನೋಡೋಣ. ನೋಡಿ ಇಲ್ಲಿ ಸ್ಟಡಿ ಕಲರ್ ಚೇಂಜ್ ಮಾಡೋಣ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ರಿಸಲ್ಟ್ ನಿಮಗೆ ಯೂಸ್ ಆಗುತ್ತೆ. x ಇದೆ ಅಂದ್ರೆ ನಾನು ನೋಡಿ ಇಲ್ಲಿ
ಎಕ್ಸ್ ಇದೆ ಅಂದರೆ ನಾನು ಎಕ್ಸಿಗೆ ನಾನು ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂತ ಬರೀಬಹುದು. ಯಾಕೆ ಸರ್ ಇದು ನೋಡಿ, ರೂಟ್ ಎರಡು ನಂಬರ್ಸಿನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದರದ ಸ್ಕ್ವೇರ್ ಆಗುತ್ತೆ ಕರೆಕ್ಟಾ. ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮತ್ತೆ ಎಕ್ಸ್ ಆಗುತ್ತೆ ಕರೆಕ್ಟಾ. ಎಕ್ಸ್ ಇದೆ ಅಂದ್ರೆ ನಾನು ಏನು ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಅಂತ ಬರೀಬಹುದು. ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಇದೆ ಅಂದ್ರೆ ಎಕ್ಸ್ ಅಂತ ಬರೀಬಹುದು. ಅರ್ಥ ಆಯ್ತು, ಇದೇ ಸಿಂಪಲ್. ಇಲ್ಲಿ ನೋಡಿ ಏನಿದೆ, ರೂಟ್ 2 ಇಂಟು ರೂಟ್ 2 ಏನಾಗುತ್ತೆ, ರೂಟ್ 2 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಆಗುತ್ತೆ. ಇಲ್ಲಿ ನೋಡಿ ರೂಟ್ 2 ಡಿವೈಡೆಡ್ ಬೈ ಏನಿದೆ 2. ನನಗೆ ರೂಟ್ ಬೇಡ, ಅದಕ್ಕೆ ನಾನು ಏನು ಸಾಲ್ವ್ ಮಾಡ್ತೀನಿ, ರೂಟ್ 2 ಹಾಗೆ ಇಲ್ಲಿ 2ಗೆ ನಾನು ರೂಟ್ 2 ಇಂಟು ರೂಟ್ 2 ಅಂತ ಬರೀತೀನಿ. ರೂಟ್ 2 ಕ್ಯಾನ್ಸಲ್ ಆಗಿ ಏನಾಗುತ್ತೆ 1/√2. ಅರ್ಥ ಆಯ್ತಿದ್ದು, ಇಲ್ಲಿದೆ ನೋಡಿ ರಿಸಲ್ಟ್ 1/√2. ನೆಕ್ಸ್ಟ್ ಏನಿದೆ 2 ಡಿವೈಡೆಡ್ ಬೈ, ಇಲ್ಲಿ ಮಾಡ್ತೀನಿ ನೋಡಿ 2 ಡಿವೈಡೆಡ್ ಬೈ ರೂಟ್ 2 ಇದೆ. 2ಗೆ ನಾನು ರೂಟ್ 2 ಇಂಟು ರೂಟ್ 2 ಅಂತ ಬರೀಬಹುದು. 2ಗೆ ರೂಟ್ 2 ಇಂಟು ರೂಟ್ 2 ಹೋಲ್ ಡಿವೈಡೆಡ್ ಬೈ ಏನಿದೆ ರೂಟ್ 2 ಕ್ಯಾನ್ಸಲ್ ಆಗಿ ರೂಟ್ 2. ನೆಕ್ಸ್ಟ್ 24 ಡಿವೈಡೆಡ್ ಬೈ ಇದೆ. 24 ಡಿವೈಡೆಡ್ ಬೈ ಇದೆ ಅಂದ್ರೆ 6 ಇಂಟು 4 ಕರೆಕ್ಟಾ. 4ಗೆ ನಾನು ಮತ್ತೆ ರೂಟ್ 4 ಇಂಟು ರೂಟ್ 4 ಅಂತ ಬರೀತೀನಿ. ನೆಕ್ಸ್ಟ್ ರೂಟ್ 4 ಕ್ಯಾನ್ಸಲ್ ಆಗಿ 6 ರೂಟ್ 4 ಆಗುತ್ತೆ. ಬೇಸಿಕಲಿ ಇದು ಏನು ಗೊತ್ತಾ, ಡೈರೆಕ್ಟ್ ಆಗಿ ಸಾಲ್ವ್ ಮಾಡಿ ಅಂದ್ರೆ 24 ಡಿವೈಡೆಡ್ ರೂಟ್ 4 ವ್ಯಾಲ್ಯೂ ಎಷ್ಟು 2, 24/2 ಅಂದ್ರೆ 12 ಬರುತ್ತೆ. ಇದು 12 ಬರುತ್ತೆ ನೋಡಿ. 6 ಇಂಟು ರೂಟ್ 4 ವ್ಯಾಲ್ಯೂ 2 ಇಸ್ ಈಕ್ವಲ್ ಟು ಮತ್ತೆ 12 ಬರುತ್ತೆ. ಅಷ್ಟೇ ಸಿಂಪಲ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ರೂಟ್ ಹೇಗೆ ಸಾಲ್ವ್ ಮಾಡಬೇಕು, ಇದು ಇಂಪಾರ್ಟೆಂಟ್ ರಿಸಲ್ಟ್ ಇದೆ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ 12 ಇದೆ, 12 ಹೇಗೆ ಸಾಲ್ವ್ ಮಾಡ್ತೀನಿ ನೋಡಿ, ಎಷ್ಟು ಬರುತ್ತೆ ಗೊತ್ತಾ, 4 ಇಂಟು ರೂಟ್ 3 ಬರುತ್ತೆ, 4 ರೂಟ್ 3. ಅರ್ಥ ಆಯ್ತು. ನೆಕ್ಸ್ಟ್ 8, ಇದು ಸಿಂಪಲ್ ಇದೆ. 8 ಹೋಲ್ ಟು ದಿ ಪವರ್ ಆಫ್ 2/3 ಇದೆ. 8ಗೆ ನಾನು 2 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್, ಇದು ಹೇಳಿದ್ದೀನಲ್ಲ ರೂಟ್ 3 ಕ್ಯಾನ್ಸಲ್ ಆಗಿ 2 ಸ್ಕ್ವೇರ್ ಆಗುತ್ತೆ ಇಸ್ ಈಕ್ವಲ್ ಟು 4. ಅಷ್ಟೇ ಸಿಂಪಲ್, ಇದು ಈಸಿ ಇದೆ. ನೆಕ್ಸ್ಟ್ ಎಲ್ಲ ನೀವು ಮಾಡಿ ಸಾಲ್ವ್ ಮಾಡಿ ಅದು. ನೆಕ್ಸ್ಟ್ ನಮ್ದು ರಿವಿಷನ್ ಅಲ್ಲಿ ನೋಡಿ, ಫಸ್ಟ್ ಏನ್ ನೋಡಿದ್ವಿ ನಾವು, ಪವರ್ಸ್ ಅಂದ್ರೆ ಏನು, ಪವರ್ಸಿನ ರೂಲ್ಸ್ ನೋಡಿದ್ವಿ. ಫಸ್ಟ್ ರೂಲ್ ಏನು, ಎನಿಥಿಂಗ್ ಟು ದಿ ಪವರ್ ಆಫ್ 0 ಏನಾಗುತ್ತೆ ನಮ್ದು 1 ಆಗುತ್ತೆ. ನೆಕ್ಸ್ಟ್ ಏನ್ ನೋಡಿದ್ವಿ ನಾವು, ಪವರ್ಸಿನ ಪ್ರೊಡಕ್ಟ್ ಅಲ್ಲಿ ಇದ್ರೆ ಏನಾಗುತ್ತೆ, ನೆಕ್ಸ್ಟ್ ಡಿವಿಷನ್ ಇದ್ರೆ ಏನಾಗುತ್ತೆ, ಅದು ಪ್ರಾಡಕ್ಟ್ ಅಲ್ಲಿ ಆಡ್ ಆಗುತ್ತೆ, ಡಿವಿಷನ್ ಅಲ್ಲಿ ಸಪರೇಟ್ ಆಗುತ್ತೆ. ನೆಕ್ಸ್ಟ್ ಪವರ್ ಇನ ಫೀಲ್ ನೋಡಿದ್ವಿ. ಪವರ್ ಅಂದ್ರೆ ಏನು, ಎಷ್ಟು ಟೈಮ್ಸ್ ಅದು ಸೇಮ್ ನಂಬರ್ ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ನಾವು ಏನ್ ನೋಡಿದ್ವಿ, ಪವರ್ ಆಫ್ 2 ನೋಡಿದ್ವಿ. ನೆಕ್ಸ್ಟ್ 3 ನೋಡಿದ್ವಿ, 4, 5 ನೋಡಿದ್ವಿ. ಅರ್ಥ ಆಯ್ತು, ಸಾರಿ. ನೆಕ್ಸ್ಟ್ ಏನ್ ನೋಡಿದ್ವಿ ನಾವು, 2, 3, 4, 5 ನ ಪವರ್ಸ್ ನೋಡಿದ್ವಿ. ನೆಕ್ಸ್ಟ್ ಸಮ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ನಾವು ಏನ್ ನೋಡಿದ್ವಿ ಇಲ್ಲಿ ನೋಡಿ, ನೆಕ್ಸ್ಟ್ ಫ್ರಾಕ್ಷನ್ ಹೇಗೆ ಸಾಲ್ವ್ ಮಾಡಬೇಕು ಅದು ನೋಡಿದ್ವಿ. ಸಮ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇದೆ, ಅದು ಇಂಪಾರ್ಟೆಂಟ್ ಪೇಜ್ ಎಲ್ಲಿದೆ ಅದು, ಇದು ಇಂಪಾರ್ಟೆಂಟ್ ಪೇಜ್. ಯಾಕಂದ್ರೆ ಇದು ವ್ಯಾಲ್ಯೂಸ್ ಯೂಸ್ ಆಗುತ್ತೆ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ. ಒಂದು ಕ್ವಶನ್ ಹೇಳ್ತೀನಿ ನೋಡಿ, ಇಲ್ಲಿ ಯಾವುದೇ ಒಂದು ಕ್ವಶನ್ ತಗೊಳ್ಳಿ, ಇದೇ ತಗೊಳ್ಳಿ, 25 ಇಂಟು 0.6 ಮಾಡಿ. ಹೇಗೆ ಮಾಡ್ತೀರಾ 0.6, ಇಲ್ಲ ಅಂದ್ರೆ 0.6 ಸ್ಕ್ವೇರ್ ಮಾಡಿ. ಈ ಟೈಪ್ ಬಂದಿದ್ರೆ ಹೇಗೆ ಮಾಡ್ತೀರಾ 25. ಅದೇ ರೀತಿ ಇಲ್ಲಿ ಸರ್ 0.6 ಅಂದ್ರೆ ನಮಗೆ ಗೊತ್ತಿದೆ 3/5 ಅಂತ, ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಹಾಕ್ತೀನಿ. 25 ಇಂಟು 3 ಸ್ಕ್ವೇರ್ 9 ಆಗುತ್ತೆ, ಇದು 5 ಸ್ಕ್ವೇರ್ 25 ಆಗುತ್ತೆ. 25 ಕ್ಯಾನ್ಸಲ್ ಆಗಿ ಡೈರೆಕ್ಟ್ಲಿ ಆನ್ಸರ್ 9 ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ. ಯಾಕಂದ್ರೆ ನಮಗೆ ನೋಡಿ, ನಮ್ಮ ಎಕ್ಸಾಮ್ ಏನು, ನಮ್ಮ ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ, ನಮಗೆ ನ್ಯೂಮೆರಿಕಲ್ ಆನ್ಸರ್ಸ್ ಬರುತ್ತೆ, ಇಲ್ಲ ಅಂದ್ರೆ ನಮ್ದು MCQ ಬರುತ್ತೆ. MCQ ಅಲ್ಲಿ ಡೈರೆಕ್ಟ್ಲಿ ನಮಗೆ ಈಸಿ, ಯಾಕಂದ್ರೆ ಅಲ್ಲಿ ಜಸ್ಟ್ ಟಿಕ್ ಮಾಡಬೇಕು ಅಷ್ಟೇ ಅಲ್ಲ, ಎಕ್ಸಾಕ್ಟ್ ಆನ್ಸರ್ ಬೇಡ. ನಮಗೆ ಸ್ವಲ್ಪ ಆನ್ಸರ್ ಸಿಕ್ಕಿದ್ರೆ ನಾವು ಟಿಕ್ ಹಾಕಿ ಮುಂದೆ ಹೋಗ್ಬಹುದು. ನ್ಯೂಮೆರಿಕಲ್ ಇಂಟಿಜರ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಆನ್ಸರ್ ಹಾಕ್ಬಹುದು. ಅರ್ಥ ಆಯ್ತು. ಅದಕ್ಕೆ ಎಕ್ಸಾಕ್ಟ್ ಬೇಡ, ನಮಗೆ ಅಕ್ಯುರೇಟ್ ಬೇಡ, ಗೊತ್ತಾಯ್ತು. ಜಸ್ಟ್ ಮ್ಯಾಚ್ ಆಗಬೇಕು, ನಮ್ಮ ಆಪ್ಷನ್ಸ್ ಗೆ ಮ್ಯಾಚ್ ಆಗಿದ್ರೆ ಸಾಕು ನಮಗೆ. ಅರ್ಥ ಆಯ್ತು. ಅದಕ್ಕೆ ನಾವು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಇದು ಯೂಸ್ ಮಾಡ್ತೀವಿ, ಯಾಕಂದ್ರೆ ನಮ್ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ. ಅರ್ಥ ಆಯ್ತು. ಇಂಪಾರ್ಟೆಂಟ್ ರಿಸಲ್ಟ್ ಇದು, ಇದನ್ನ ರಿಮೆಂಬರ್ ಮಾಡಿ. ಯಾಕಂದ್ರೆ ನಿಮ್ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ ಅಷ್ಟೇ, ಬೇರೆ ಏನು ಇಲ್ಲ. ನೀವು ಡೈರೆಕ್ಟ್ಲಿ ಸಾಲ್ವ್ ಮಾಡಬಹುದು. 0.6 ಇಂಟು 5 ಮಾಡಿದ್ರೆ ಏನು, 25 ಮಾಡಿದ್ರೆ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬಟ್ ಫಾಸ್ಟ್ ಮಾಡಬೇಕು, ಯಾಕಂದ್ರೆ ನಿಮಗೆ ಟೈಮ್ ಅಷ್ಟು ಸಿಗಲ್ಲ. ಅರ್ಥ ಆಯ್ತು. ನೆಕ್ಸ್ಟ್ ಇವತ್ತಿನ ಲೆಕ್ಚರ್ ಇಲ್ಲೇ ಎಂಡ್ ಮಾಡೋಣ. ಓಕೆ, ಇಲ್ಲೇ ಎಂಡ್ ಮಾಡೋಣ ಇವತ್ತಿನ ಲೆಕ್ಚರ್. ಥ್ಯಾಂಕ್ ಯು.